Praise the Lord. Praise the Lord. Hallelujah. Hallelujah. Right. We'll start with the opening prayer. ಪ್ರಾರ್ಥನೆ ಮಾಡುವ. ಅಪ್ಪ, ಕೃಪಾಪೂರ್ಣನು, ಮಹೋನ್ನತನು, ಅತ್ಯಂತ ಕನಿಕರವುಳ್ಳ ನಮ್ಮ ಒಳ್ಳೆಯ ಪರಲೋಕ ತಂದೆ ಆದೇವರೇ, ಈ ಸುಂದರವಾದ ಸಾಯಂಕಾಲ ದಿನ ಹೊತ್ತಿಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಈ ಆಲಯದಲ್ಲಿ ನಿನ್ನ ಮಕ್ಕಳಾದ ನಾವು ಸೇರಿ ಬಂದು ನಿನ್ನನ್ನು ಆರಾಧಿಸಿ, ಸ್ತುತಿಸಿ, ಘನಪಡಿಸಿ, ನಿನ್ನ ಪರಿಶುದ್ಧ ವಾಕ್ಯದಲ್ಲಿ ದೇವರೇ ನಿನ್ನನ್ನು ಕಲೀಲಿಕ್ಕಾಗುವಂತೆ, ನಿನ್ನನ್ನು ತಿಳ್ಕೊಳ್ಳಿಕ್ಕಾಗುವಂಥ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಕೃಪಾಳು ದೇವರೇ, ನಿನ್ನನ್ನು ಆರಾಧಿಸಲಿಕ್ಕೆ ಬೇಕಾದಂಥ ಆತ್ಮನ ಬಲವನ್ನು ನಿನ್ನ ಮಕ್ಕಳಿಗೆ ಅನುಗ್ರಹಿಸಿಕೊಟ್ಟು ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ನಿನ್ನ ಆತ್ಮನಿಂದ ತುಂಬಿಸಿ ಚೈತನ್ಯ ಭರಿತರಾಗಿ ನಿನ್ನನ್ನು ಸ್ತುತಿಸಲಿಕ್ಕೆ ನಮ್ಮೆಲ್ಲರಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ದೇವರೇ ಎಂಬುದಾಗಿ ನಿನ್ನ ಆತ್ಮನ ಸಹಾಯವನ್ನು ಬೇಡಿಕೊಳ್ಳುತ್ತೇನೆ. ಮಾತ್ರವಲ್ಲಪ್ಪ, ನಿನ್ನ ವಾಕ್ಯವನ್ನು ಸಾರುವಂಥ ನಿನ್ನ ಸೇವಕರಿಗಾಗಿ ನಿನ್ನಲ್ಲಿ ಬೇಡ್ತೇವೆ ಸ್ವಾಮಿ. ನಿನ್ನ ವಿಶೇಷವಾದಂಥ ಆತ್ಮನ ಸಹಾಯ, ಮಾರ್ಗದರ್ಶನ, ಪ್ರಕಟಣೆಯನ್ನು ಕೊಟ್ಟು ಸ್ವಾಮಿ, ನಿನ್ನ ಸೇವಕನ ಮೂಲಕ ನೀನೇನನ್ನು ಹೇಳಲಿಕ್ಕೆ ಇಷ್ಟಪಡುತ್ತೀಯೋ ಸ್ವಾಮಿ, ನಿನ್ನ ಸಭೆಗಳ ಕುರಿತಾದ ಈ ಪ್ರಕಟಣೆಯನ್ನು ಸ್ವಾಮಿ ಅವರ ಮೂಲಕವಾಗಿ ನೀನು ಬಿಡುಗಡೆಗೊಳಿಸಿ ಸ್ವಾಮಿ. ಕೇಳುವ ನಮ್ಮೆಲ್ಲರೂ ಮಾತ್ರವಲ್ಲ, ಮುಂದೆ ಅದನ್ನು ಕೇಳಲಿಕ್ಕಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಉದ್ದೇಶ, ಚಿತ್ತ, ನಿನ್ನ ಯೋಜನೆ ಏನೆಂಬುದನ್ನು ಸ್ವಾಮಿ ತಿಳಿದುಕೊಂಡು ನಿನ್ನ ಬರೋಣಕ್ಕೆ ಸಿದ್ಧನಾಗಲಿಕ್ಕಾಗುವಂತೆ ಪ್ರತಿಯೊಬ್ಬರು ಸ್ವಾಮಿ ನಿನ್ನ ಬರೋಣವನ್ನು ಎದುರು ನೋಡುತ್ತಾ, ಪ್ರೀತಿಸ್ತಾ, ಈ ಲೋಕದಲ್ಲಿ ಸ್ವಾಮಿ ಭಯಭಕ್ತಿಯಿಂದಲೂ, ಪರಿಶುದ್ಧದಿಂದಲೂ, ನೀತಿಯಿಂದಲೂ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಶಕ್ತರಾಗಲಿಕ್ಕಾಗುವಂತೆ ಪ್ರತಿಯೊಬ್ಬರನ್ನು ನೀನು ಸಿದ್ಧಗೊಳಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಪರಿಸ್ಥಿತಿಯನ್ನು, ಪ್ರತಿಯೊಂದು ಸಂಗತಿಗಳನ್ನು ನಿನಗೆ ಅಧೀನಪಡಿಸ್ತಾ ತಗ್ಗಿಸಿಕೊಂಡು ನಮ್ಮ ವಿಮೋಚಕನು, ಒಡೆಯನು, ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್, ಆಮೇನ್. Praise the Lord, church. Praise the Lord. Warm welcome. Once again, we are in the presence of God to worship Him, to exalt Him this evening. The Word of God says, as David would pray, "Bless the Lord, O my soul, and forget none of His benefits." Amen. Our God girds us with so much of His goodness. There is not one day that goes without His goodness following us. Every day there are new mercies, new kindness that follows us. That is God's word. And so we worship Him, and we cannot repay Him in any other way. It's only with thanks. Amen. And grateful hearts. So I request all of us to stand and with our whole being worship God as He is worthy. Thank you. Salvation belongs to our God, who sits upon the throne, and unto the Lamb praise and glory, wisdom and thanks, honor and power and strength.
Father. Thank you, Lord, for your presence, Lord God, in this place. Lord, we worship you, God. We worship you, God. We welcome you, Lord God. We welcome you in our presence, O Lord God. Thank you for your presence in our midst, O Lord God. Thank you, Lord Jesus. Thank you, Lord. You're the God who walks among the lampstands, O Lord God. You are our God. You are our God, O Lord God. The church is yours, O Lord God. The bride is yours, O Lord God. Lord, our eyes are looking to you, Lord Jesus. Our eyes are looking to you, Lord Jesus. And we worship you, God. We worship you, O Lord God, because you are our King, our Majesty, the one who holds all the power, the honor, the riches, the wealth. Everything is yours, O Lord God. All the honor is yours, O Lord God. Thank you, Lord, for sealing each one of your people with your Spirit, O Lord God, a gift to the church forever, O Lord God. Thank you, Lord, for this comforter who walks with us, O Lord God, teaches us of you, Lord Jesus. Thank you, Holy Spirit, God, for being our constant companion, O Lord God. We bless you, Lord. We bless you, Lord. We bless you, Lord. Thank you, Lord. Thank you, Lord. Thank you, thank you, thank you, Lord. Thank you, Lord. Thank you, Lord. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಆಹಾ, ಇದು ಅತಿಶಯ ತಾನೇ, ಓ ಇದು ಸತ್ಯವೇ ತಾನೇ. ಆಹಾ, ಇದು ಅತಿಶಯ ತಾನೇ, ಓ ಇದು ಸತ್ಯವೇ ತಾನೇ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ. ಕಂಡುಕೊಂಡೆ ಒಂದು ನಿಧಿಯ, ಪಡೆದುಕೊಂಡೆ ಒಂದು ಬೊಕ್ಕಸ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ, ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸಂತೋಷವು ಸಮಾಧಾನವು ನನ್ನಲ್ಲಿ ಹೋಗುತ್ತಿದೆ. ಸಂತೋಷವು ಸಮಾಧಾನವು ನನ್ನಲ್ಲಿ ಹೋಗುತ್ತಿದೆ. ಪಾಪವೆಲ್ಲ ಮನ್ನಿಸಿದ, ಭಯವೆಲ್ಲ ನೀಗಿಸಿದ. ಪಾಪವೆಲ್ಲ ಮನ್ನಿಸಿದ, ಭಯವೆಲ್ಲ ನೀಗಿಸಿದ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು ನನ್ನ ಜೀವವಾದನು. ಪರಲೋಕದಿ ನನ್ನ ಹೆಸರು ಬರೆದಿರುವ ನನ್ನೇಸು, ಪರಲೋಕದಿ ನನ್ನ ಹೆಸರು ಬರೆದಿರುವ ನನ್ನೇಸು.
ಸ್ವಂತನಾದನು, ಸಾವಗೆದ್ದನು, ನನ್ನ ಜೀವವಾದನು. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಸಾರುವೆನು. ಊರಿಗೆಲ್ಲ ಹೇಳುವೆನು, ಲೋಕವೆಲ್ಲ ಸಾರುವೆನು. ಜೀವಿಸುವ ನನ್ನೆಸು ಶೀಘ್ರದಲ್ಲಿ ಬರಲಿರುವ, ಜೀವಿಸುವ ನನ್ನೆಸು ಶೀಘ್ರದಲ್ಲಿ ಬರಲಿರುವ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು, ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು, ನನ್ನ ಜೀವವಾದನು. ಆಹಾ, ಇದು ಅತಿಶಯ ತಾನೇ, ಹೋ ಹೋ ಹೋ, ಇದು ಸತ್ಯವೇ ತಾನೇ. ಆಹಾ, ಇದು ಅತಿಶಯ ತಾನೇ, ಹೋ ಹೋ ಹೋ, ಇದು ಸತ್ಯವೇ ತಾನೇ. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು, ನನ್ನ ಜೀವವಾದನು. ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು, ನನ್ನ ಜೀವವಾದನು. ಸಾವಗೆದ್ದನು, ನನ್ನ ಜೀವವಾದನು. ಸಾವಗೆದ್ದನು, ನನ್ನ ಜೀವವಾದನು. Lord Jesus, our way, our truth, and our life, oh Lord God. Lord, you rose from the dead, Lord Jesus. You rose from the dead as our resurrection, oh Lord God. Lord, your life flows within us, oh Lord God. That resurrection power flows within us, your church, oh Lord God. We bless you, Lord, because, Lord, our eyes are looking to your return, Lord Jesus, as the King of Kings, as the Lord of Lords, oh Lord God, over all the earth, oh Lord, over all the earth, oh Lord God. Lord, we are looking just to you, Lord Jesus, just to you, Lord Jesus, and we draw strength, oh Lord God, because you are our all sufficiency, oh Lord God. From you we draw strength, oh Lord God. In all circumstances, Lord, you make us victorious, oh Lord God. We thank you and we bless you, Lord Jesus, Lord, because you walk with us, Lord God. You go before us, oh Lord, bringing down every mountain, Lord, raising up the valleys, Lord Jesus. Thank you, Lord, for you make a way in the wilderness, oh Lord God. You make streams in the desert, oh Lord God. You're the God of promises. You're the God of new life, oh Lord God. And you have promised the church, oh Lord God, the Egyptians you've seen thus far, you will never see again, oh Lord God. You make ways and ways for us, oh Lord God. We bless you and thank you, Lord God. You are the promise-keeping God, oh Lord God. Thank you, Lord. 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 You have won the victor's crown. You have triumphed over sin and death. Your name is lifted high and reigns through all the earth. Every demon spirit of hell trembles when your mighty name is heard. And we, your church, enforce your victory in the world. Oh, the glory of your name, the splendor of your name, and none can compare with the power of that name. You are Jesus, you are Lord, you are God. You have won the victor's crown. You have triumphed over sin and death.
of your name, and none can compare with the power of that name. You are Jesus, you are Lord, you are God. Oh, the glory of your name, the splendor of your name, and none can compare with the power of that name. You are Jesus, you are Lord, you are God. You are Jesus, you are Lord, you are God. You are Jesus, you are Lord, you are God. You are Jesus, you are Lord, you are God. You are Jesus, you are Lord, you are God. Yes, Lord, you're incomparable, O Lord God. You are incomparable, O Lord God. Who is like you, Lord? Who is like you, O Lord God? You're the King over all rulers, O Lord God. You're the God above all, O Lord God. We thank you, Lord, for your Lordship, O Lord God. And Lord God Almighty, because of you, O Lord God, today we stand redeemed, O Lord God, washed by the blood of Jesus. We stand redeemed, O Lord God. Lord, even this month that you ordained for the church, O Lord God, to fast, to seek you, Lord, it is your grace. It is your pure grace, O Lord God. And we thank you, Lord God. You have a word for the church, O Lord God, a word that is right on time, O Lord God. We bless you and thank you, O Lord God. Lord, as we stand in your presence, my Father, we pray, O Lord God, every heart is turned towards you, my Lord God. Every heart is seeking you, my Lord God. With our whole being, Lord, we seek you, Lord. We seek you, Lord. We seek you, Lord. You said, seek first the kingdom of God. Lord, we seek you. We seek you, Lord, above all things. We seek you, Lord. We seek you at this time, my Father. We pray, oh Lord God, we are hungry and thirsty for your word, Lord God. Hungry and thirsty, Lord. I pray that you will fill us to satisfaction, my Father. Thank you, Lord. Thank you, Lord. Thank you for all that you do for us, Lord God. We bless you, Lord. In Jesus' name we pray. Amen. 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 Praise the Lord. Hallelujah. So today is our final day, 21 days of our fasting, and the grace of God was so good to us. Amen. Hallelujah. And by the grace of God, yesterday we started a study about that characters of the 7 churches. And yesterday we started, Amen. Jesus loves the church. Amen. Hallelujah. It's very important, Hallelujah. Amen. So further, we are going to study today and also tomorrow again. 2 sessions are going to be there. So tomorrow morning the service will start at 9 o'clock and it will go up to 1 o'clock. We'll have lunch also. So I humbly request you all, you can plan and come and join with us. Amen. Right. Today, let's start the word and go to Pastor Vijay. So let's welcome him in Jesus' name. Amen. Praise the Lord. Hallelujah. I believe you are happy this evening to be in the presence of the Lord. ಕರ್ತನ ಸನ್ನಿಧಾನದಲ್ಲಿರುವುದಕ್ಕೆ ನೀವು ದಿವಸ ಸಂತೋಷವುಳ್ಳವರಾಗಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಪ್ರೈಸ್ ಲಾರ್ಡ್. ನಾವು ಆತನ ಸನ್ನಿಧಾನದಲ್ಲಿ ಇದ್ದುಕೊಂಡು ನಮ್ಮ ಸ್ಟಡಿಯನ್ನು ಮುಂದುವರಿಸುವ. ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ದ ಸ್ಟಡಿ ಇನ್ ಹಿಸ್ ಪ್ರೆಸೆನ್ಸ್. ಆ್ಯಂಡ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಗಾಡ್ ಆ್ಯಂಡ್ ಥ್ಯಾಂಕ್ ಪಾಸ್ಟರ್ ಆ್ಯಂಡ್ ಥ್ಯಾಂಕ್ ಯು ದ ಚರ್ಚ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ ಟು ಸರ್ವ್ ಯು. ನಿಮ್ಮ ಸೇವೆ ಮಾಡೋದಕ್ಕೆ ಕರ್ತನು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಕರ್ತನಿಗೂ ಸಭಾಪಾಲಕರಿಗೂ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. So without wasting time, we're going into the Word of God. Amen. Hallelujah. So yesterday we started our study on the characteristics of the 7 churches which are recorded in the book of Revelation chapter 2 and chapter 3. ಪ್ರಕಟಣೆ ಪುಸ್ತಕದ 2 ಮತ್ತು 3ನೇ ಅಧ್ಯಾಯದಲ್ಲಿ ದಾಖಲಿಸಲ್ಪಟ್ಟಿರುವಂತಹ 7 ಸಭೆಗಳ ಗುಣಲಕ್ಷಣಗಳ ಸ್ಟಡಿಯನ್ನು ನಾವು ಆರಂಭಿಸಿದ್ದೇವೆ. ಪ್ರೈಸ್ ಲಾರ್ಡ್. ಇನ್ ವಿಚ್ ವಿ ಸಾ ದ ಇಂಟ್ರೊಡಕ್ಷನ್ ಆಸ್ ವೆಲ್ ಆಸ್ ದಿ ಮೆಸೇಜ್ ಟು ದಿ ಫಸ್ಟ್ ಚರ್ಚ್, ದ ಚರ್ಚ್ ಅಟ್ ಎಫೆಸಸ್. ಪ್ರೈಸ್ ಲಾರ್ಡ್. ಅದರಲ್ಲಿ ನಾವು ಮೊದಲನೇ ಪರಿಚಯ ಮತ್ತು ಮೊದಲನೇ ಸಭೆಯ ಸ್ಟಡಿಯನ್ನು ನಾವು ಕಂಪ್ಲೀಟ್ ಮಾಡಿದೆವು. ಅದು ಎಫೆಸದವರು ಬರೆದಂಥ ಸಭೆಯ ಒಂದು ಸಂದೇಶ. ಇವತ್ತು
ಅಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಐ ವಿಲ್ ಗೋ ಬ್ಯಾಕ್ ಟು ಲಿಟಲ್ ಬಿಟ್ ಸಮ್ ಗ್ಲಿಮ್ಸ್ ಆನ್ ದ್ಯಾಟ್. ಪ್ರೈಸ್ ಲಾರ್ಡ್. ಸ್ವಲ್ಪ ಮುಂದೆ ಹೋಗೋ ಮೊದಲು ಸ್ವಲ್ಪ ಹಿಂದೆ ಹೋಗಿ ನೋಡುವ. ಆಮೇಲೆ ಲೆಟ್ ಅಸ್ ಜಸ್ಟ್ ಗೋ ಬಿಹೈಂಡ್ ಆ್ಯಂಡ್ ಸಿ. ಲಾಸ್ಟ್ ಡೇ ವಿ ಸ್ಟಡಿಡ್ ಅಬೌಟ್ ದಿ ಚರ್ಚ್ ಅಟ್ Ephesus and conclusion, the small part we are going to see what is the period of that church. Praise Lord. We studied the characteristics of the church then, but we did not look at the period of the Ephesians church. So first we'll look into the Ephesians church period and then we'll continue with the second church. So now the Ephesian church period is, what happened, we know in the church, the same thing happened in that period. I told you yesterday, the whole church period is divided into 7 periods of the 7 characteristics of the 7 churches. 7 ಸಭೆಗಳ ಗುಣಲಕ್ಷಣಗಳನ್ನು 7 ಸಭಾ ಕಾಲಗಳಲ್ಲಿ ಭಾಗಿಸಿ ಆ ಗುಣಲಕ್ಷಣಗಳು ಇರುವುದನ್ನು ನಾವು ಇವೆ ಅಂತ ಹೇಳಿದ್ದೆವು. ಅದನ್ನ ಫಸ್ಟ್ ನಾವು ನೋಡ್ತಾ ಇದ್ದೇನೆ. ಸೊ ಫಸ್ಟ್ ಈಸ್ ದ ಕಂಪ್ಲೇಂಟ್ ದಟ್ ಕ್ರೈಸ್ಟ್ ಮೇಕ್ಸ್ ಅಗೇನ್ಸ್ಟ್ ದ ಚರ್ಚ್ ಅಟ್ Ephesus ಈಸ್ ದಟ್ ಇಟ್ ಹ್ಯಾಡ್ ಲಾಸ್ಟ್ ಇಟ್ಸ್ ಫಸ್ಟ್ ಲವ್. The wonder of its love. The wonder of love. Praise God. I think you have already got what it is. Amen. Praise Lord. And that name itself says so. So that church, then it was involved only in the activities. Like, machinery, like, mechanical. All the activities are going on, meetings were going on. And but when Jesus said to repent, the church repented. ಪ್ರೈಸ್ ಲಾರ್ಡ್. ಎಫೆಸಸ್ ಸಭೆ ಮೊದಲು ಆರಂಭದಲ್ಲಿ ಏನು ಆ ಪ್ರೀತಿ ಇತ್ತು ಅದನ್ನು ಕಳ್ಕೊಂಡ ಮೇಲೆ ಅದೊಂದು ರೀತಿ ಮೆಕ್ಯಾನಿಕಲ್ ಆಗಿತ್ತು. ಬರೀ ಸೇವೆ, ಕ್ರಿಯೆಗಳು, ಕೆಲಸ, ಮಿನಿಸ್ಟ್ರಿ ಇದು ಆಗ್ತಾ ಇತ್ತು ಹೊರತು ಅದು ಪ್ರೀತಿಯನ್ನು ಕಳ್ಕೊಂಡಿತ್ತು. ಆದರೆ ಯೇಸು ತಿರುಗಿಕೋ ಎಂಬುದಾಗಿ ಎಚ್ಚರಿಸಿದಾಗ ಆ ಸಭೆ ಎಚ್ಚರಿಕೆ ಹೊಂದಿತು. ಪ್ರೈಸ್ ಲಾರ್ಡ್. ದೆನ್ ಆಲ್ಮೋಸ್ಟ್ ಅರೌಂಡ್ 300 years later it was going on in that same passion of love. ಅರೌಂಡ್ 300 years. ಹೆಚ್ಚು ಕಡಿಮೆ 300 ವರ್ಷಗಳ ಕಾಲ ಆ ಸಭೆ ಆ ಪ್ರೀತಿಯನ್ನು ಕಾಪಾಡಿಕೊಂಡು ಹೋಯಿತು ಮುಂದೆ. ಆಮೆನ್. ಸೊ ದ ಸೆಕೆಂಡ್ ಥಿಂಗ್ ಈಸ್ ವಾಟ್ ವಿ ಸಿ ಇಸ್ ಒನ್ ಸಿಗ್ನಿಫಿಕೆನ್ಸ್ ಆಫ್ ದಿ ಪ್ರೇಸ್ ವಿಚ್ ಜೀಸಸ್ ಸೆಡ್ ಇನ್ ದಿಸ್ ಮೆಸೇಜ್ ಈಸ್ ಇನ್ ವರ್ಸ್ 6 he says, but this you have, that you hate the deeds of the Nicolaitans which I hate. ನಾನು ದ್ವೇಷಿಸುವ ನಿಕೋಲಾಯಿತರ ಬೋಧನೆಯನ್ನು ನೀವೇನು ಮಾಡ್ತಾ ಇದ್ದೀರಿ, ನೀವು ದ್ವೇಷ ಮಾಡ್ತಾ ಇದ್ದೀರಿ ಅಂತ ಯೇಸು ಅದಕ್ಕೇನು ಮಾಡಿದರು, ಪ್ರಶಂಸಿಸಿದರು. Praise Lord. Something the church if hates which God hates, God will be happy. ದೇವರು ದ್ವೇಷಿಸುವುದನ್ನು ಸಭೆ ದ್ವೇಷಿಸಿದರೆ ಯೇಸುವಿಗೆ ಸಂತೋಷ ಆಗ್ತದೆ, ದೇವರಿಗೆ ಸಂತೋಷ ಆಗ್ತದೆ. Hallelujah. So then what we see third is Nicolaitans means it is not a denomination or sect. It is a group of people in the church, within the church, a party in the church who were trying to establish a ruling order. Ruling order means the object was to establish holy order of rulers who will be placed on the members of the church. ಅಂದರೆ ನಿಕೋಲಾಯಿತರ ಬೋಧನೆಯ ಮುಖ್ಯ ತಾತ್ಪರ್ಯ ಏನಂದರೆ ಸಭೆಯ ಸದಸ್ಯರುಗಳ ಮೇಲೆ ಯಾರನ್ನಾದರೂ ಅಧಿಕಾರಿಗಳನ್ನು ನೇಮಿಸೋದು. ಯೇಸು ಇಟ್ಟ ಸಭಾಪಾಲಕ ಸಾಕಾಗುವುದಿಲ್ಲ, ಇವರಿಗೆ ಎಡಿಷನಲ್ ಅಧಿಕಾರಿಗಳು ಬೇಕು. So that is what is Nicolaitans. Then the church at Ephesus recognized them as false apostles and liars, but was not deceived. This is the great thing. Amen. Praise the Lord. ಆ ನಿಕೋಲಾಯಿತರನ್ನು ಉಳಿದ ಅಪೊಸ್ತಲರು ಸುಳ್ಳುಗಾರರೆಂಬುದಾಗಿ ತಿಳ್ಕೊಂಡು ಅವರ ವಂಚನೆಗೆ ಒಳಗಾಗಲಿಲ್ಲ. So today the church must understand that, praise the Lord, we should not be deceived by the wrong doctrines which corrupt the church. ಸಭೆಯನ್ನು ಹಾಳು ಮಾಡುವಂಥ, ಕೆಡಿಸುವಂಥ ಯಾವುದೇ ತಪ್ಪಾದ ಬೋಧನೆಗಳಿಗೆ ನಾವು ವಂಚನೆ ಆಗದಂತೆ ಸಭೆ ಏನಾಗಿರಬೇಕು, ಎಚ್ಚರಿಕೆ ಉಳ್ಳದಾಗಿರಬೇಕು. ಪ್ರೈಸ್ ಲಾರ್ಡ್. ಸೊ ದಿಸ್ ಕ್ಯಾರೆಕ್ಟರ್ ಇನ್ ದ ಚರ್ಚ್ ಪೀರಿಯಡ್ ವಾಸ್ ಫ್ರಮ್ AD 70 to AD 170 approximately. Don't take exact the words, it may vary here and there little bit, but it is approximate period. That means when the church was born on the day of Pentecost, but the period will be considered from the time of the first persecution in the AD around 65 to 70. From then the age will be counted here. Praise of the period of the first church. From
AD 70 until 170, the churches in all Asia Minor and around wherever the churches were established, they were carrying the characteristics of the church at Ephesus. ಕ್ರಿಸ್ತ ಶಕ 70ರಿಂದ ಕ್ರಿಸ್ತ ಶಕ 170ರವರೆಗೆ ಎಷ್ಟು ಸಭೆಗಳು ಸ್ಥಾಪಿಸಲ್ಪಟ್ಟವೋ ಆ ಎಲ್ಲ ಸಭೆಗಳು ಎಫೆಸ ಸಭೆಯಲ್ಲಿರುವಂಥ ಗುಣಲಕ್ಷಣಗಳನ್ನೇ ಅನುಸರಿಸ್ತಾ ಇದ್ದವು, ಹಾಗೆ ಇದ್ದವು. ಆಲ್ಮೋಸ್ಟ್ ಅರೌಂಡ್ 100 years. Praise the Lord. If you had visited those churches in that day, all these churches would have looked like, Ephesians church. Same passion, same burden, same love, zeal for the ministry. All these churches, ಆ ಕಾಲದಲ್ಲಿದ್ದಂಥ ಎಲ್ಲ ಚರ್ಚ್ಗಳಲ್ಲಿ ಒಂದೇ ಥರದ ಆ ಸೇವೆಯ ಭಾವ, ಸೇವೆಯ ವೈರಾಗ್ಯ, ಆ ಪ್ರೀತಿ, ಆ ಒಂದು ಕಮಿಟ್ಮೆಂಟು ಇದೆಲ್ಲ ಅದರಲ್ಲಿ ನೋಡ್ಲಿಕ್ಕೆ ಸಿಗ್ತಿತ್ತು. Praise the Lord. That was the first period of the church history, which we call it as Ephesian church period. Hope I am clear until here. ಇಲ್ಲಿವರೆಗೆ ನಾನು ಹೇಳಿದ ನಿಮ್ಗೆ ಅರ್ಥ ಆಗಿದೆ ಅನ್ನಿಸ್ತದೆ. Okay, we'll go further. We'll go to the second church now. Praise the Lord. Christ's message to the church at Smyrna. Second church is Smyrna. Praise the Lord. It is a persecuted church, and this is recorded in the second chapter of the book of Revelation, verses 8 to 11. ಎರಡನೇ ಸಭೆ ಸ್ಮುರ್ನ ಸಭೆ, ಇದು ಹಿಂಸೆಗೊಳಗಾದಂಥ ಸಭೆ. ಇದರ ಕುರಿತಾಗಿ ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯದ 8ರಿಂದ 11ನೇ ವಚನದವರೆಗೆ ಏನಾಗಿದ್ದಿದೆ, ದಾಖಲಿಸಲ್ಪಟ್ಟದ್ದಿದೆ. Praise the Lord. You can see this map, you can see there the location of these churches. ಆ ಸಭೆಗಳಿದ್ದಂಥ ಜಾಗ ಏಷ್ಯಾ ಮೈನರಲ್ಲಿ ಫಸ್ಟ್ ಎಫಿಷಿಯನ್ಸ್, ಅದಾದ ತಕ್ಷಣ ಸ್ಮಿರ್ನ, ದೆನ್ ಪೆರ್ಗಮಮ್, ಅದಾದ ನಂತರ ಥಿಯಾಟ್ರಾ, ದೆನ್ ಸಾರ್ಡಿಸ್, ಆ್ಯಂಡ್ ದೆನ್ ಫಿಲಡೆಲ್ಫಿಯಾ, ಆ್ಯಂಡ್ ದೆನ್ ಲಿಯೋಡೋಸಿಯಾ. ದಿ ಒನ್ ಸರ್ಕಲ್ ಲೈಕ್ ದಿಸ್. ಪ್ರೈಸ್ ಗಾಡ್, ಹಾಲೆಲೂಯಾ. ಸೊ ವೆನ್ ವಿ ಸೇ ಸ್ಮಿರ್ನ, the meaning of that word is bitterness or myrrh. Bitterness or myrrh. ಸ್ಮಿರ್ನಾ ಹೆಸರಿನ ಅರ್ಥ ಕಹಿತನ ಅಥವಾ ರಕ್ತಬೋಳ. ಮಿರ್ ಹೇಳಿದ್ರೆ ರಕ್ತಬೋಳ, ಅದು ಕಹಿ ಇರ್ತದೆ. ಆಮೇನ್. Why that name? Because this church was the church which was persecuted very badly, suffered very badly. ಈ ಸಭೆ ಬಹಳಷ್ಟು ಬಾಧೆಗೆ ಒಳಗಾಗಿದ್ದರಿಂದ, ಹಿಂಸೆಗೊಳಗಾಗಿದ್ದರಿಂದ ಆ ಹೆಸರೇ ಆ ಅರ್ಥವನ್ನು ಕೊಡ್ತದೆ. ಆಮೇನ್. ಸೊ ಇನ್ ದೀಸ್ 4 verses, verse 8 is greetings, 8ನೇ ವಚನದಲ್ಲಿ ಅಭಿನಂದನೆಗಳಿದೆ. ಇನ್ ದ 9th verse it is persecution, 9ನೇ ವಚನದಲ್ಲಿ ಹಿಂಸೆ ಅಥವಾ ಬಾಧೆ ಕುರಿತಾಗಿ ಮಾತಾಡ್ತದೆ. 10th verse is exhortation, 10ನೇ ವಚನದಲ್ಲಿ ಪ್ರೋತ್ಸಾಹ, ಉತ್ತೇಜನವಿದೆ. ದೆನ್ 11th verse is promise, 11ನೇ ವಚನದಲ್ಲಿ ಪ್ರಾಮಿಸ್ ಇದೆ, ವಾಗ್ದಾನ ಇದೆ. ಪ್ರೈಸ್ ಲಾರ್ಡ್. ಸೊ ಸ್ಮರ್ನಾ ಟುಡೇ, it is located in the western Turkey. Praise the Lord. It is a city called Izmir. Then it was Smyrna. ಆ ಕಾಲದಲ್ಲಿ ಸ್ಮಿರ್ನಾ ಅಂತದ್ದು, ಈಗ ಅದಕ್ಕೆ ಇಜ್ಮೀರ್ ಅನ್ನೋ ಹೆಸರಿದೆ. ಆ ಹೆಸರಿನಿಂದ ಈಗ ಕರೀತಾರೆ ಅದಕ್ಕೆ. ಈಗ ಸ್ಮಿರ್ನಾ ಅಂತ ಕರೆಯೋದಿಲ್ಲ, ಅದು ವೆಸ್ಟರ್ನ್ ಟರ್ಕಿಯಲ್ಲಿ ಇದೆ. ಪ್ರೈಸ್ ಲಾರ್ಡ್. ಆ್ಯಂಡ್ ಸ್ಮಿರ್ನಾ ವಾಸ್ ಅ ಪ್ಲೇಸ್ ಆಫ್ ಸಫರಿಂಗ್. ಲಾಟ್ ಆಫ್ ಸಫರಿಂಗ್ ಹ್ಯಾಪನ್ ದರ್. ಅಲ್ಲಿ ಸಾಕಷ್ಟು ಆ ಸಭೆ ಬಾಧೆಗೊಳಗಾಯಿತು. ಸೊ ವಾಟ್ ವಿ ಸಿ ಹಿಯರ್, ಕ್ರೈಸ್ಟ್ ಈಸ್ ಅಡ್ರೆಸ್ಸಿಂಗ್ ದ ಇಶ್ಯೂ ಆಫ್ ಸಫರಿಂಗ್ in the church. Praise the Lord. Modern teachings say suffering doesn't come from God, or suffering is not, spoken about. ಬಾಧೆಗಳು ದೇವರಿಂದ ಬರುವುದಿಲ್ಲ, ಸೈತಾನದ ಬರ್ತದಕ್ಕೆ ಮಾತಾಡಬಾರ್ದು, ಬರೀ ಓನ್ಲಿ ಪಾಸಿಟಿವ್ ಕನ್ಫೆಷನ್ ಮಾಡಬೇಕು. ಬಟ್ ಜೀಸಸ್ ಇಸ್ ಅಡ್ರೆಸ್ಸಿಂಗ್ ದಿ ಸಫರಿಂಗ್ ಇಯರ್. ಯೇಸುವೆ ಬಾಧೆ ಕುರಿತು ಮಾತಾಡಿದ ಮೇಲೆ ವಿ ಆರ್ ಆಲ್ಸೋ, ಪ್ರೈಸ್ ಲಾರ್ಡ್, ರೆಸ್ಪಾನ್ಸಿಬಲ್ ಟು ಟಾಕ್ ಅಬೌಟ್ ಸಫರಿಂಗ್ ಇಫ್ ನೀಡ್ ಬಿ. ಅಗತ್ಯ ಬಿದ್ದಾಗ ಅದನ್ನು ಮಾತಾಡುವಂಥ ಜವಾಬ್ದಾರಿ ನಮಗೂ ಇದೆ. ಪ್ರೈಸ್ ಲಾರ್ಡ್. ಲೆಟ್ಸ್ ಗೋ ಇನ್ ಟು ದ ಜರ್ನಿ ನೌ. ಪ್ರೈಸ್ ಗಾಡ್. Revelation 2 verses 8 to 11. Let us read these scriptures first. Praise God.
Verse 8, and unto the angel of the church in Smyrna write, these things saith the first and the last, which was dead and is alive. I know thy works and tribulation and poverty, but thou art rich. And I know the blasphemy of them which say they are Jews and are not, but are the synagogue of Satan. Fear none of these things which thou shalt suffer. Behold, the devil shall cast some of you into prison, that ye may be tried, and ye shall have tribulation 10 days. Be thou faithful unto death, and I will give thee a crown of life. And verse 11 says, he that hath an ear, let him hear what the Spirit saith unto the churches. He that overcometh shall not be hurt of the second death. Praise the Lord. I don't know if Jesus says this kind of message to any church these days. ಈ ದಿನಗಳಲ್ಲಿ ಇಂಥ ಒಂದು ಪ್ರವಾದನೆ ಯೇಸು ಸ್ವಾಮಿ ಯಾವುದಾದ್ರೂ ಚರ್ಚಿಗೆ ಮಾಡಿದರೆ, ಐ ಥಿಂಕ್ ವಿ ವಿಲ್ ವೈಂಡ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಗೋ. ಅಲ್ಲ, ಎಲ್ಲ ಗಂಟು ಮೂಟೆ ಕಟ್ಟಿ ಓಡೋಗ್ಬಿಡ್ಬೋದು ಇಂಥ ಪ್ರವಾದನೆ ಬಂದರೆ. ಬಟ್ ಲೆಟ್ಸ್ ರಿಮೆಂಬರ್ ದಿಸ್ ಚರ್ಚ್ ಎಕ್ಸೆಪ್ಟೆಡ್ ದಟ್. ಹಲ್ಲೆಲೂಯಾ. ಈ ಸಭೆ ಆ ಬಾಧೆನ ಒಪ್ಪಿಕೊಂಡಿತು. Before I go further, I want to tell you something, very key point here in verse 11. Praise the Lord. Jesus is saying, he that hath an ear, let him hear what the Spirit saith unto the churches. Okay. But in the first line of every church, what he said, unto the angel of the church. ಮೊದಲನೇ ಲೈನಲ್ಲಿ ಹೇಳುವಾಗ ಹೇಳ್ತಾರೆ ಸಭೆಗೆ ಬರೆ. ಲಾಸ್ಟ್ ಲೈನಲ್ಲಿ ಬರುವಾಗ ಹೇಳ್ತಾರೆ ಸಭೆಗಳಿಗೆ. ಮೀನ್ಸ್ ದೀಸ್ ಮೆಸೇಜಸ್ ವೇರ್ ಫಾರ್ ದಟ್ ಡೇ, ಫಾರ್ ದಟ್ ಚರ್ಚ್, ಬಟ್ ಅಪ್ಲಿಕೇಬಲ್ ಟು ಆಲ್ ದ ಚರ್ಚಸ್ ಇನ್ ಆಲ್ ದ ಚರ್ಚ್ ಹಿಸ್ಟ್ರಿ, ಚರ್ಚ್ ಪೀರಿಯಡ್. ಆ ದಿನದಲ್ಲಿ ಈ ಸಂದೇಶ ಆ ಸಭೆಗೆ ಇದ್ದಿರಬಹುದು, ಆದರೆ ಆ ಸಂದೇಶ ಬರೀ ಆ ಸಭೆಗೆ ಮಾತ್ರ ಅಲ್ಲ, ಈ ಸಭಾ ಚರಿತ್ರೆಯ ಕಾಲದಲ್ಲಿ ಎಲ್ಲ ಸಭೆಗಳಿಗೂ ಅನ್ವಯಿಸುವಂಥ ಮೆಸೇಜಸ್ ಇದು. ಓಕೆ, ಸೊ ಲೆಟ್ ಅಸ್ ಗೋ ಒನ್ ಬೈ ಒನ್ ನಾವು. When Jesus said, and unto the angel of the church at Smyrna, Jesus is telling John to write. Praise the Lord. ಯೇಸು ಯೋಹಾನನಿಗೆ ಹೇಳ್ತಾ ಇದ್ದಾರೆ, ಇದನ್ನು ಬರೀ. To whom? To the angel, to the pastor, to the star. Praise the Lord. Whom he has appointed as a designated messenger to the church. ಆ ಸಭೆಗೆ ತಾನೇ ನಿಯೋಜಿಸಿದಂಥ ಒಬ್ಬ ಸಂದೇಶಕನಿಗೆ, ದೂತನಿಗೆ ಬರೆ ಎಂಬುದಾಗಿ ಯೇಸು ಡಿಕ್ಟೇಷನ್ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಸೊ yesterday I told you this angel has to take the message first and then pass it on to the church. ಸಭಾಪಾಲಕನು ಆ ಸಂದೇಶವನ್ನು ತೆಗೆದುಕೊಂಡು ಸಭೆಗೆ ಅದನ್ನು ಏನು ಮಾಡಬೇಕು? ಪಾಸ್ ಆನ್ ಮಾಡಬೇಕು. ಆಲ್ ದ ರೆಬ್ಯೂಕ್ಸ್ he should get and pass it on to church. ಗದರಿಸಿದ್ರು ಮೊದಲು ಅವರಿಗೆ ಗದರಿಸಕ್ಕೆ ತಗೊಳ್ಬೇಕು, ಆಮೇಲೆ ಚರ್ಚಿಗೆ ಪಾಸ್ ಮಾಡಬೇಕು. ಇಫ್ ಸಮಥಿಂಗ್ ಪ್ರೈಸ್ ಹಿ ಹ್ಯಾಸ್ ಟು ಟೇಕ್ ಇಟ್ ಆ್ಯಂಡ್ ದೆನ್ ಪಾಸ್ ಆನ್ ಟು ದ ಚರ್ಚ್. ಅಂದರೆ ಫಸ್ಟ್ ಪೆಟ್ಟು ಬಿಡೋದು ಯಾರಿಗೆ? ಪಾಸ್ಟ್ಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಿಸ್ ಈಸ್ ದ ಪ್ರಾಕ್ಟೀಸ್ ಆಫ್ ದ ಲಾರ್ಡ್ ಟು ರೈಟ್ ಟು ದ ಲೀಡರ್ಸ್ ಈವನ್ ಇನ್ ದ ಓಲ್ಡ್ ಟೆಸ್ಟಮೆಂಟ್. Whenever he wanted to tell anything to the children of Israel, he spoke to the prophets, judges, kings. He never spoke directly to the congregation of the children of Israel. ಹಳೆ ಒಡಂಬಡಿಕೆಯಲ್ಲೂ ಇಸ್ರಾಯೇಲರೊಂದಿಗೆ ಮಾತಾಡುವಾಗ ನೇರವಾಗಿ ಇಸ್ರಾಯೇಲರೊಂದಿಗೆ ಮಾತಾಡಲಿಲ್ಲ. ಆತನು ಪ್ರವಾದಿಗಳೊಂದಿಗೆ, ನ್ಯಾಯಸ್ಥಾಪಕರೊಂದಿಗೆ ಮತ್ತು ಅರಸರುಗಳೊಂದಿಗೆ ಮಾತಾಡಿದರು. ಸೊ ದಟ್ ಮೀನ್ಸ್ ಆಲ್ವೇಸ್ ಯು ರಿಮೆಂಬರ್ ಚರ್ಚ್. I am not talking about one pastor here. Okay, it is for all the pastors. Pastors are standing in between you and God. Any screwing, God will do first with pastor. And through him it comes to the church. So let us not screw him. Let God screw him. Hallelujah. Praise the Lord. Hallelujah.
Okay, let me go further. Then he says, angelos is the picture of pastor, the messenger of God, and stars. We said yesterday we saw that it is the plural word which is talking about the stars in the universe. Means pastors are also, there are pastors who have great glory, less glory, minimum glory, medium glory. Praise God. Long term, short term, all these things are there. So let us not compare our pastor with another person. Amen. Hallelujah. Hallelujah. Generally this happens, we compare our pastors with some, great man of God. That calling is different, this calling is different. That star is different, this star is different. Let us not compare. Praise the Lord. ನಾವು ಅದು ಕಂಪ್ಯಾರಿಸನ್ ಮಾಡೋದು ಬೇಡ. ಎಲ್ಲ ನಕ್ಷತ್ರ ಒಂದೇ ಅಲ್ಲ, ಬೇರೆ ಬೇರೆ ಇದೆ. ಆಮೇನ್. ಪ್ರೈಸ್ ಜಾಸ್ತಿ ಬೆಳಕು ಕೊಡೋದನ್ನು ಕಡಿಮೆ ಬೆಳಕು ಕೊಡೋದಕ್ಕೆ ಕಂಪೇರ್ ಮಾಡಿದ್ರೆ ಆಗೋದಿಲ್ಲ. ಆಮೇನ್. ಬಟ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಇಂಟ್ರೆಸ್ಟಿಂಗ್. Those who give more brighter light, their duration is less. ಜಾಸ್ತಿ ಬೆಳಕು ಕೊಡೋದು ಬೇಗ ಏನಾಗ್ತದೆ? ಫ್ಯೂಯಲ್ ಕಡಿಮೆ ಆಗ್ತದೆ, ಖಾಲಿ ಆಗ್ತದೆ. Praise the Lord. So let us not, that's why we should not compare with any stars here. Praise God. Then we saw the church. Church is a called and a prestigious assembly. Church, remember church, when I say church, it is all the churches wherever we are located. According to the New Testament concept, this word gives a meaning, a body of believers who have been called out, selected and assembled to be God's representative in every town. Every church is a representative in that area where it is. ಪ್ರತಿಯೊಂದು ಸಭೆ ಅದು ಯಾವ ಜಾಗದಲ್ಲಿದೆಯೋ ಆ ಜಾಗದಲ್ಲಿ ದೇವರ ಪ್ರತಿನಿಧಿಯಾಗಿದೆ, ಸಭೆ ಪ್ರತಿನಿಧಿಯಾಗಿದೆ, ಒಬ್ಬ ವ್ಯಕ್ತಿ ಅಲ್ಲ. The whole church. Praise the Lord. And it is a representative in town, city, state and nation. Why it is representing? A body called to make decisions that affect the atmosphere of that region. ಆ ಪ್ರದೇಶದ ವಾತಾವರಣದ ಮೇಲೆ ಪ್ರಭಾವ ಬೀರಬೇಕಂತಲೇ ಸಭೆಯನ್ನು ದೇವರಿಟ್ಟಿದ್ದಾರೆ. God has kept that church to make impact in that atmosphere. And that atmosphere to rule. ಸಭೆ ಏನು ಮಾಡಬೇಕು? ರೂಲ್ ಮಾಡುವಂಥ ಅಟ್ಮಾಸ್ಫಿಯರನ್ನು ಕೊಡಬೇಕು. ಇಫ್ ಯು ಕಮ್ ಟು ದಿ ಹಿಸ್ಟ್ರಿ ಆಫ್ ದಿ ಸ್ಮಿರ್ನಾ, ಇಟ್ ವಾಸ್ ಅ ಮ್ಯಾಗ್ನಿಫಿಷೆಂಟ್ ಸಿಟಿ, ಹಾರ್ಡ್ಲಿ ಹ್ಯಾಡ್ ಅ 1 lakh ಪಾಪ್ಯುಲೇಷನ್. ಪ್ರೈಸ್ ಲಾರ್ಡ್. ಬಟ್ ಇಟ್ ಹ್ಯಾಸ್ ಸೆವರಲ್ ಮಾರ್ಕೆಟ್ ಪ್ಲೇಸಸ್. ಆಮೇನ್. ಸೊ ದಿಸ್ ಸಿಟಿ ವಾಸ್ ಟೋಟಲಿ ಡಿವೋಟೆಡ್ ಟು ಐಡೋಲಟ್ರಿ ಆ್ಯಂಡ್ ವರ್ಷಿಪ್ ಆಫ್ ಪೇಗನ್ ಡಿಟೀಸ್. ಈ ಪಟ್ಟಣ 1 ಲಕ್ಷ ಜನಸಂಖ್ಯೆ ಇರುವಂಥ ಪಟ್ಟಣವಾಗಿತ್ತು. ಆದರೆ ಬಹಳ ಅಂದವಾದಂಥ ಪಟ್ಟಣವಾಗಿತ್ತು. ಅಲ್ಲಿ ಅನೇಕ ಮಾರ್ಕೆಟ್ ಪ್ಲೇಸ್ಗಳಿತ್ತು ಮತ್ತು ಅದು ಅನ್ಯ ದೇವತೆಗಳನ್ನು ಪೂಜೆ ಮಾಡುವಂತಹ ಒಂದು ಪಟ್ಟಣವಾಗಿತ್ತು. ಪ್ರೈಸ್ ದಿ ಲಾರ್ಡ್. ದೆನ್ ಇಟ್ ಹ್ಯಾಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಪ್ಲೇಸ್ ಕಾಲ್ಡ್ ಅಗೋರಾ. ಪ್ರೈಸ್ ದಿ ಲಾರ್ಡ್. ಇದೊಂದು ಮಾರ್ಕೆಟ್ ಪ್ಲೇಸ್, ದೊಡ್ಡ ಮಾರ್ಕೆಟ್ ಪ್ಲೇಸ್ ಇದೆ, ಅದರ ಹೆಸರು ಅಗೋರಾ ಅನ್ನೋ ಹೆಸರಿತ್ತು. Praise the Lord. And that was a place where many believers were persecuted. It was kind of market, ground in a market, stadium kind of a market. Later this name has been changed to Polycarp. Praise the Lord. I'll tell you what is that Polycarp later. You may be knowing, but I will tell you. Praise the Lord. Believers in Smyrna were seriously suffering because they were not getting jobs. The major suffering of Smyrna people was joblessness. I will tell you why. ಈ ಸ್ಮಿರ್ನಾ ಸಭೆಯಲ್ಲಿದ್ದಂಥ ವಿಶ್ವಾಸಿಗಳಿಗೆ ಕೆಲಸವಿಲ್ಲದಂಥ ಒಂದು ಬಾಧೆ, ಒಂದು ಸಂಕಟ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಬಾಧೆಗೊಳಪಡಿಸಿತ್ತು. ಪ್ರೈಸ್ ದಿ ಲಾರ್ಡ್. ಬಟ್ ದೇ ವೇರ್ ಸ್ಪಿರಿಚುವಲಿ ವೆರಿ ರಿಚ್. ದೇ ಹ್ಯಾಡ್ ಹೈಯೆಸ್ಟ್ ಡಿಗ್ರಿ ಆಫ್ ಪಾವರ್ಟಿ ಇನ್ ಫೈನಾನ್ಸಸ್, ಬಟ್ ಗ್ರೇಟೆಸ್ಟ್ ಡಿಗ್ರಿ ಆಫ್ ಸ್ಪಿರಿಚುವಾಲಿಟಿ, ರಿಚ್ನೆಸ್ ಇನ್ ಸ್ಪಿರಿಚುವಾಲಿಟಿ. ಬಡತನದಲ್ಲಿ ಅತಿ ಕ್ರೂರವಾದ ಬಡತನ ಅಂತ ಹೇಳ್ಬೋದು, ಆದರೆ ಆತ್ಮಿಕ ಜೀವನದಲ್ಲಿ ಬಹಳ ಐಶ್ವರ್ಯವಂತರಾಗಿದ್ದರು ಅವರು. ಓಕೆ. ಸೊ ದೆನ್ ಇಫ್ ಯು ಕಂಟಿನ್ಯೂ ದರ್, ವಾಟ್ ವಿ ಫೈಂಡ್ ಈಸ್ ದಿಸ್ ಈಸ್ ದ ಓನ್ಲಿ ಚರ್ಚ್ ಜೀಸಸ್ ಡಿಸ್ಕ್ರೈಬ್ಸ್ ವಾಸ್ ಗೋಯಿಂಗ್ ಥ್ರೂ ಟ್ರಿಬ್ಯುಲೇಷನ್. ಸಂಕಟಗಳನ್ನು ದಾಟಿ ಹೋಗ್ತಾ ಇದ್ದಂಥ ಸಭೆ ಅಂತ ಯೇಸು ತನ್ನ ಬಾಯಲ್ಲಿ ಹೇಳಿದ ಈ ಒಂದು ಸಭೆಗೆ ಮಾತ್ರ. Hallelujah. And in this place, Roman authorities would take that one whom they wanted to attack or torture or persecute. They used to tie that person or make him sit in one particular place.
Generally, they used to tie the person, to a chair or on a stone, sit and fix him. Then keep a big stone on the top of his head, tie. ಅವನೊಂದು ಕಡೆ ಫಿಕ್ಸ್ ಮಾಡಿ ಕೂಡಿಸಿ ಮೇಲೆ ದೊಡ್ಡ ಕಲ್ಲನ್ನು ಕಟ್ತಿದ್ರು. If he confesses whatever they are saying, he will be saved. ಅವ್ರು ಹೇಳಿದ್ದಕ್ಕೆ ಒಪ್ಪಿಕೊಂಡ್ರೆ ಅವನನ್ನು ಬಿಡ್ತಿದ್ರು, ಇಲ್ದಿದ್ರೆ ಕಲ್ಲನ್ನು ಬಿಡ್ತಿದ್ರು ತಲೆ ಮೇಲೆ. If he does not confess, then they used to drop that stone on him. Praise the Lord. So what will happen? I think we don't have such kind of persecution. ಈ ರೀತಿಯಾದಂಥ ಹಿಂಸೆ ನಮಗೆ ಇಲ್ಲ. We are very comfortable. Most of the believers were killed like this. Praise the Lord. And the major suffering was financial suffering, which the church at Smyrna suffered. And because of that financial poverty, they were outcast in the society. They used to believe if you don't have the financial prosperity, you are a cursed person, so they used to cast you out from the society. Even now in India also, if you go to the other religions, if you don't have the financial property, they will say you are cursed. ಆ ದಿನಗಳಲ್ಲಿ ಆರ್ಥಿಕ ಆಶೀರ್ವಾದ ಸಮೃದ್ಧಿ ಇಲ್ಲ ಅಂದರೆ ಅವರು ಶಾಪಗ್ರಸ್ತು ಅಂತ ಎಣಿಸಿಕೊಂಡು ಅಂಥವರನ್ನು ಸಮಾಜದಿಂದ ಬಹಿಷ್ಕರಿಸ್ತಾ ಇದ್ರು. ಇದೇ ಪ್ರಾಬ್ಲಮ್ ಇವ್ರಿಗೆ ಆಗ್ತಾ ಇತ್ತು. Praise the Lord. So, in the ancient Smyrna and Thyatira, there were trade guilds or unions. ಆ ಜಾಗಗಳೇನಿತ್ತು, ಯೂನಿಯನ್ಗಳಿತ್ತು, ಎಲ್ಲದೂ ಯೂನಿಯನ್. ಡಾಕ್ಟರ್ಸ್ ಯೂನಿಯನ್ ಬೇರೆ, ಕಾರ್ಪೆಂಟರ್ಸ್ ಯೂನಿಯನ್ ಬೇರೆ. Praise the Lord. Masons union is different. Doctors union is different. Unless a person is a member of a particular union, he will not get the job. ಒಬ್ಬ ವ್ಯಕ್ತಿ ಯಾವುದೋ ಒಂದು ಯೂನಿಯನ್ನಲ್ಲಿ ಮೆಂಬರ್ ಆಗದಿದ್ದರೆ ಅವನಿಗೆ ಕೆಲಸ ಸಿಗ್ತಿರಲಿಲ್ಲ. ಫಾರ್ ಹಿಮ್ ಟು ಹ್ಯಾವ್ ಅ ಜಾಬ್, ಹಿ ಮಸ್ಟ್ ಬಿ ಅ ಮೆಂಬರ್ ಆಫ್ ಸಮ್ ಗಿಲ್ಡ್. ಕೆಲಸ ಬೇಕಿದ್ರೆ ಯಾವುದಾದ್ರೂ ಯೂನಿಯನ್ನಲ್ಲಿ ಏನಾಗಬೇಕು, ಅವನು ಮೆಂಬರ್ ಇರಬೇಕು. ವಾಟ್ ಹ್ಯಾಪನ್ ಟು ದೀಸ್ ಪೀಪಲ್? These believers in Smyrna church were not getting the jobs because of their faith in Jesus Christ. ಯೇಸುವಿನಲ್ಲಿಟ್ಟ ನಂಬಿಕೆ ನಿಮಿತ್ತ ಅವರಿಗೆ ಮೆಂಬರ್ಶಿಪ್ ಸಿಗ್ತಿರಲಿಲ್ಲ. Hallelujah. So they lost their jobs, no ability to get jobs because they are not the members. And because of that, they were poor. Praise the Lord. ಅವರಿಗೆ ನಂಬಿಕೆ ನಿಮಿತ್ತ ಅವರಿಗೆ ಕೆಲಸ ಕಳ್ಕೊಳ್ತಾ ಇದ್ರು, ಮೆಂಬರ್ಶಿಪ್ ಕಳ್ಕೊಳ್ತಾ ಇದ್ರು, ಅದರಿಂದಾಗಿ ಅವರೇನಾದರೂ ಬಡವರಾಗಿದ್ರು. Praise the Lord. But they were not ready to compromise. ಆದಾಗ್ಯೂ ಅವರು ಕಾಂಪ್ರಮೈಸ್ ಆಗಲಿಕ್ಕೆ ರೆಡಿ ಇರಲಿಲ್ಲ. Can you imagine today's church believers? How many compromises we make? Just for the sake of job, even we quit the church. ಇವತ್ತಿನ ದಿನ ನೋಡಿದರೆ ಆ ಜಾಬಿಗೋಸ್ಕರ, ಹಣಕ್ಕೋಸ್ಕರ ಚರ್ಚು ಬಿಡ್ಲಿಕ್ಕೆ ತಯಾರಾಗ್ತೇವೆ ನಾವು. ವಿ ಆರ್ ನಾಟ್ ರೆಡಿ ಟು ಕಾಂಪ್ರಮೈಸ್. ಪ್ರೈಸ್ ಲಾರ್ಡ್. ಆ್ಯಂಡ್ ಇಟ್ ವಾಸ್ ರೈಟ್ ಇನ್ ದ ಐಸ್ ಆಫ್ ದ ಲಾರ್ಡ್. ಪ್ರೈಸ್ ಲಾರ್ಡ್. ಈವನ್ ಇಫ್ ದೇ ಲೂಸ್ ದೇರ್ ಜಾಬ್ಸ್. ಕ್ರಿಸ್ತನ ದೃಷ್ಟಿಯಲ್ಲಿ ಅದು ಸರಿಯಾಗಿತ್ತು. ಆಮೇನ್. ಸೊ ದಿಸ್ ಈಸ್ ಜಸ್ಟ್ kind of information about Smyrna. But today if we see the suffering people in statistics, the present statistics says there are more than 2,000 lakh Christians are suffering all over the globe for their faith. 2,000 lakhs. ಪ್ರಪಂಚದಲ್ಲಿ ಈಗ ಕ್ರಿಸ್ತನ ನಿಮಿತ್ತ, ನಂಬಿಕೆ ನಿಮಿತ್ತ 2,000 ಲಕ್ಷ ಜನರು ಈಗಲೂ ಬಾಧೆಗೊಳಗಾಗ್ತಾ ಇದ್ದಾರೆ. That means it is not a strange thing. It is happening. Praise the Lord. ಇದು ಆಗ್ತಾ ಇದೆ, ಇದೇನು ವಿಚಿತ್ರವಾದದ್ದಲ್ಲ. But only we don't have such kind of problems. So we need to think whether we should take it as a blessing or a problem. ಇದನ್ನು ನಾವು ಆಶೀರ್ವಾದ ಅಂತ ತಗೊಳ್ಬೇಕಾ, ಅದು ಸಮಸ್ಯೆ ಅಂತ ತಗೊಳ್ಬೇಕಾ, ನಾವು ಆಲೋಚನೆ ಮಾಡಬೇಕು. Okay, praise God. So now I'll come back to this word
verse 8, and unto the angel of the church in Smyrna write these things, say the first and the last, which was dead and is alive. When Jesus said, which was dead, means he died. His death he is addressing, and he's saying, it is a temporary death. It is a small pause in his eternal existence. Praise the Lord. You understand this point, okay? This is a very powerful statement it is. When Jesus is saying was dead, he is saying it was a small pause in my eternal existence. So even if you die, it will be a small pause in your eternal existence. ನಿನ್ನ ನಿತ್ಯ ಜೀವದ ಅವ್ರೇನು ಹೇಳ್ತಾರೆ, ಸತ್ತವನಾಗಿದ್ದೇನು ಅಂದ್ರೇನು, ನನ್ನ ನಿತ್ಯತ್ವದ ಅಂದರೆ ಆದಿಯು ಅಂತವಿಲ್ಲದ ಅವನಾದ ನನ್ನ ಆ ಉದ್ದ ಜೀವನದ ಮಧ್ಯದಲ್ಲಿ ಒಂದು ಸಣ್ಣ ಏನಿದು ಪಾಸ್ ಅಷ್ಟೇ ಇದು. ಹಾಗೆಯೇ ನೀನು ನನಗಾಗಿ ಸತ್ತರೆ ಅದು ಒಂದು ಸಣ್ಣ ಪಾಸ್, ಯಾಕೆ ಪುನಃ ನಾನು ನಿನ್ನನ್ನು ಎಬ್ಬಿಸ್ಕೊಂಡು ಹೋಗ್ತೇನೆ. Hallelujah. Once again I will raise you up. Don't worry, if you die here, die. Praise the Lord. What Jesus is saying, if there is need to die, you die. I will raise you up. So don't worry about death. That's what Jesus is saying. ಯೇಸು ಹೇಳ್ತಾರೆ, ಸಾಯೋದಕ್ಕೆ ಹೆದರಬೇಡ, ಆ ಸಣ್ಣ ಪಾಸ್ ಅದು, ಮತ್ತೆ ನಾನು ಎಬ್ಬಿಸ್ತೇನೆ ನಾನು. Hallelujah. But I am alive. Praise the Lord. Why he is saying that? Because they were dying for their faith. Jesus saying, don't worry about that. ಅವರು ಸಾಯ್ತಾ ಇದ್ದಿದ್ದರಿಂದ ಅಲ್ಲಿ ಯೇಸು ಅವ್ರಿಗೆ ಹೇಳ್ತಾ ಇದ್ದಾರೆ, ಹೆದರಬೇಡಿ ಅದಕ್ಕೆ, ಗೆಟ್ ರೆಡಿ ಫಾರ್ ದ್ಯಾಟ್. Praise the Lord. So I know that everything, whatever you are going through, no matter how hard you are going through, kind of persecution that you have, hunger that you have, financial problem that you have, health issues that you have, all that you have, I know personally, I have seen with my own eyes. ನನ್ನ ಸ್ವಂತ ಕಣ್ಣಿಂದ ನಾನು ನೋಡ್ತಾ ಇದ್ದೇನೆ, ನನ್ನ ಕಣ್ಣೆದುರಿಗೆ ನಿನಗೆ ಏನಾಗ್ತದೆ ಎಲ್ಲ ಗೊತ್ತಿದೆ. ಯು ಡೋಂಟ್ ವರಿ ಅಬೌಟ್ ದ್ಯಾಟ್. Hallelujah. Imagine when you are suffering, if Jesus stands beside you and says, I know, how big difference it is. ನಾವು ಬಾಧೆಗೊಳಗಾದಾಗ ಯೇಸು ಪಕ್ಕದಲ್ಲಿ ನನಗೆ ಗೊತ್ತು ಮಗನೇ ಅಂತ ಹೇಳಿದ್ರೆ ಹೇಗಾಗ್ತದೆ ನಮಗೆ. ದಟ್ಸ್ ವಾಟ್ ಹಿ ವಾಸ್ ಡೂಯಿಂಗ್ ದರ್. Hallelujah. I know your works, all your works I know. ನೀನು ಏನೇನು ಮಾಡ್ತಾ ಇದೆಯಲ್ಲ ಗೊತ್ತು ನನಗೆ. Praise the Lord. Good things, bad things, blunders, successes, everything that you are doing I am seeing. ನೀನು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಹಾಳು ಮಾಡ್ತಾರದಾಗಲಿ ಒಳ್ಳೇದು ಮಾಡ್ತಾರೆ ಎಲ್ಲವೂ ನಾನು ನೋಡ್ತಾ ಇದ್ದೇನೆ. Praise the Lord. That means nothing can be hidden to his eyes. Praise the Lord. Then he says, I know your tribulation. Here particularly word this tribulation used for that church. Tribulation of you. The grammar says tribulation of you. It was a specific kind of suffering, a kind of tribulation. It was so bad. It was like a crushing or draining event. ಅವರಿಗೆ ಕ್ರಶ್ ಮಾಡಿದಾಗ ಆಗ್ತಿತ್ತು, ಜಜ್ಜಿದಾಗ ಆಗ್ತಿತ್ತು. ಅಂಥ ಪರಿಸ್ಥಿತಿ ಅವ್ರು ದಾಟಿ ಹೋಗ್ತಾ ಇದ್ರು. Just imagine from all the angles, if we have problems, how we feel. ಎಲ್ಲ ಕಡೆಯಿಂದ ಪ್ರಾಬ್ಲಮ್ ಅಂತ ಹೇಗೆ ಆಗ್ತದೆ ನಮಗೆ. We have problems from everywhere, no money in the purse. How it will be? ಎಲ್ಲ ಕಡೆಯಿಂದ ಒತ್ತಡ ಇದೆ, ಪರ್ಸಲ್ಲಿ ಹಣನೂ ಇಲ್ಲ. That was the actual condition of the church at Smyrna. Hallelujah. So then he says, I know your poverty. When he says poverty, what he was saying, it is a miserable poverty. It's not just ordinary poverty. He is saying, you are a homeless person who may have to beg to find enough food to eat. ಊಟಕ್ಕೆ ಸಹ ಬೇಡಬೇಕಾದಷ್ಟು ಬಡತನ. ನೀನು ಬಡವನಾಗಿದ್ದಿ. He is not saying just you don't have income. He is saying ಒಂದು ಹೊತ್ತಿನ ಊಟಕ್ಕೂ ಸಹ ನೀನು ಏನಾಗಿದೆ, ನಿನಗೆ ಬೇಡಿ ತಿನ್ನಬೇಕಾದ ಪರಿಸ್ಥಿತಿ ಇದೆ. Praise the Lord. I am telling you the words meanings directly from the Greek. Praise the Lord. Then he says, but you are rich. You don't have food to eat, but Jesus is saying you are rich. Today, if you don't have money, if Jesus is saying you are rich, you know what he will say? ಪರ್ಸಲ್ಲಿ ಹಣದ ಇಲ್ಲದಾಗ ಯೇಸು ಬಂದು ನೀನು ರಿಚ್ ಅಂತ ಹೇಳಿದ್ರೆ ಏನು ಹೇಳುವೆ ನಾವು ಅವ್ರಿಗೆ? ಮೋಸ್ಟ್ಲಿ ಸರಿ ಇಲ್ಲ ಅವ್ರಿಗೆ ಹೇಳಿ.
That's what's happening here. Jesus was saying, what kind of richness he was talking, the word used here is, it was fabulously rich. Ati aishwaryavantaniddi. That church was rich in which all these things, spiritually rich, rich in fellowship, rich in love. They clung to each other. They were rich in covenant, relationship with God. No money. ಅವ್ರ ಹತ್ರ ಹಣ ಇಲ್ಲ, ಆದರೆ ಅವರೇನಾಗಿದ್ದಾರೆ? ಆತ್ಮಿಕವಾಗಿ ಐಶ್ವರ್ಯವಂತರಾಗಿದ್ದಾರೆ, ಅನ್ಯೋನ್ಯತೆಯಲ್ಲಿ ಐಶ್ವರ್ಯವಂತರಾಗಿದ್ದಾರೆ, ಅವರು ಪ್ರೀತಿಯಲ್ಲಿ ಐಶ್ವರ್ಯವಂತರಾಗಿದ್ದಾರೆ, ಒಬ್ಬರಿಗೊಬ್ಬರು ಅಂಟಿಕೊಂಡು ಅನ್ಯೋನ್ಯತೆಯಲ್ಲಿದ್ದಾರೆ, ದೇವರೊಂದಿಗೆ ಒಡಂಬಡಿಕೆ ಸಂಬಂಧದಲ್ಲಿ ಅವರು ಏನಾಗಿದ್ದಾರೆ? ರಿಚ್ ಆಗಿದ್ದಾರೆ. ಪ್ರೈಸ್ ಲಾರ್ಡ್. ಪರ್ಸಲ್ಲಿ ಮಾತ್ರ ಹಣ ಇಲ್ಲ. Hallelujah. Praise the Lord. If we don't have money, we will not have any of these riches. You understand what I'm saying? ನಮ್ಮ ಹತ್ರ ಪರ್ಸಲ್ಲಿ ಹಣ ಇಲ್ಲದಿರಿ ಇವ್ಯಾವ ರಿಚಸ್ ನಮಗೆ ಇರೋದಿಲ್ಲ. When we have money in the purse, then we have all these riches. This is the reverse condition that we are. ನಾವು ಅವರಿಗೆ ವಿರುದ್ಧವಾಗಿದ್ದೇವೆ. ಇದನ್ನು ನಾವು ತಿಳ್ಕೊಳ್ಳಿಕ್ಕಿದೆ. Praise the Lord. Today, some of the richest churches in material things are poor in the spiritual things. This is what we need to understand. Don't think because churches are rich, big buildings, many of the facilities, they have enough of bank balance, they have all the, media ministry, that ministry, this ministry, so many things. Don't be fooled. ಹೊರಗಿನ ಐಶ್ವರ್ಯ, ದೊಡ್ಡ ದೊಡ್ಡ ಬಿಲ್ಡಿಂಗು, ಅದಿದೆ ಇದಿದೆ ನೋಡ್ಕೊಂಡು ಅವ್ರು ಒಳ್ಳೆ ಆತ್ಮಿಕರಂತ ಹಾಗೆ ಎಣಿಸ್ಬೇಡಿ. ಪ್ರೈಸ್ ದಿ ಲಾರ್ಡ್. Hallelujah. Most of such churches are poor spiritually. So let us decide what kind of church we want. Praise God. But the Bible talks to us, we can be rich in almost 15 ways, which I have recorded from the Bible. Amen. Praise the Lord. 1, Matthew 6:33 says we can be rich in heaven. Means heavenly things. Secondly, Acts 20:32 says we can be rich in fellowship. Romans 2:4 says we can be rich in God's kindness. 2 Corinthians 4:7 says we can be rich in God's power inside us. Amen. Praise the Lord. We can be rich in liberal spirit working within us in 2 Corinthians 4:9 and 10, the scripture tells us. Then Ephesians 1:18 says we can be rich in God's glory. Hallelujah. Ephesians 2:4 says we can be rich in mercy. Hallelujah. Then Ephesians 1:7 and 8 says we can be rich in grace. Ephesians 3:8 says we can be rich in Christ. Philippians 2:1 says we can be rich in fellowship of the Holy Spirit. We can be rich in, Colossians 1:12 says we can be rich in saints and their partnership. Praise the Lord. How many richness you want? We always, whenever we say rich, we only think about money. Hallelujah. Then Colossians chapter 2 verse 2 and 3 says riches of wisdom and knowledge. 1 Timothy 6:19 says riches of good foundation. Praise the Lord. And James 2:5 says riches of faith. Then 1 Peter 1:4 says we need to have riches of eternal reward. ಕನ್ನಡದಲ್ಲಿ ಇದೊಮ್ಮೆ ಹೇಳಿಬಿಡ್ತೇನೆ. Praise the Lord. Hallelujah. ಆ ಮತ್ತಾಯ 6:33 ಪ್ರಕಾರ ಪರಲೋಕದ ವಿಷಯಗಳಿಂದ ನಾವು ಐಶ್ವರ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇದೆ. ಅಪೊಸ್ತಲರು 20:32 ಪ್ರಕಾರ ಅನ್ಯೋನ್ಯತೆಯಲ್ಲಿ ಐಶ್ವರ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇದೆ. ರೋಮಾಪುರ 2:4 ಪ್ರಕಾರ ದೇವರ ಕರುಣೆಯಲ್ಲಿ ನಾವೇನಾಗಿರ್ಲಿಕ್ಕೆ ಸಾಧ್ಯ ಇದೆ? ಐಶ್ವರ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇದೆ. ದೆನ್ 2 ಕೊರಿಂಥ 4:7 ಹೇಳೋ ಪ್ರಕಾರ ನಮ್ಮೊಳಗೆ ನೆಲೆಗೊಂಡಿರುವ ದೇವರ ಶಕ್ತಿಯಲ್ಲಿ ನಾವು ಐಶ್ವರ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇದೆ. 2 ಕೊರಿಂಥ 4:9 ಹೇಳೋ ಪ್ರಕಾರ ನಮ್ಮೊಳಗೆ ನೆಲೆಗೊಂಡಿರುವಂಥ ಆತ್ಮನು ಕಾರ್ಯ ಮಾಡುವ ಸ್ವತಂತ್ರತೆಯಲ್ಲಿ ನಾವು ಐಶ್ವರ್ಯವಂತರಾಗಿ ಸಾಧ್ಯ ಇದೆ. ಎಫೆಸ 1:18 ಪ್ರಕಾರ ದೇವರ ಮಹಿಮೆಯಲ್ಲಿ ಐಶ್ವರ್ಯವಂತರಿರ್ಲಿಕ್ಕೆ ಸಾಧ್ಯ ಇದೆ. ಎಫೆಸ 2:4 ಪ್ರಕಾರ ದೇವರ ಕರುಣೆಯಲ್ಲಿ ನಾವೇನಾಗಲಿಕ್ಕೆ ಸಾಧ್ಯ ಇದೆ? ಐಶ್ವರ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇದೆ. ಎಫೆಸ 1:7-8 ಪ್ರಕಾರ ಕೃಪೆಯಲ್ಲಿ ಐಶ್ವರ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇದೆ. ಎಫೆಸ 3:8 ಪ್ರಕಾರ ಕ್ರಿಸ್ತನಲ್ಲಿ ಐಶ್ವರ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇದೆ. ಫಿಲಿಪಿ 2:1 ಪ್ರಕಾರ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಐಶ್ವರ್ಯವಂತರಾಗಿರ್ಲಿಕ್ಕೆ ಸಾಧ್ಯ ಇದೆ.
ಕೊಲೊಸ್ಸೆ 1:12 ಪ್ರಕಾರ ದೇವಜನರು ಮತ್ತು ಅವರೊಂದಿಗೆ ಪಾಲುದಾರಿಕೆಯಲ್ಲಿ ಐಶ್ವರ್ಯವಂತರಾಗಲಿಕ್ಕೆ ಸಾಧ್ಯ ಇದೆ. ಕೊಲೊಸ್ಸೆ 2:2-3 ಪ್ರಕಾರ ಜ್ಞಾನದಲ್ಲಿಯೂ ವಿವೇಕದಲ್ಲಿಯೂ ಐಶ್ವರ್ಯವಂತರಾಗಿರಲಿಕ್ಕೆ ಸಾಧ್ಯ ಇದೆ. 1 ತಿಮೋತಿ 6:9 ಪ್ರಕಾರ ಒಳ್ಳೆ ಅಸ್ಥಿವಾರದಲ್ಲಿ ನಾವು ಐಶ್ವರ್ಯವಂತರಾಗಲಿಕ್ಕೆ ಸಾಧ್ಯ ಇದೆ. ದೆನ್ ಯಾಕೋಬ 2:5 ಪ್ರಕಾರ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಲಿಕ್ಕೆ ಸಾಧ್ಯ ಇದೆ. 1 ಪೀಟರ್ 1:4 ನಿತ್ಯ ಪ್ರತಿಫಲದ ವಿಷಯದಲ್ಲಿ ಐಶ್ವರ್ಯವಂತರಾಗಲಿ ಸಾಧ್ಯ ಇದೆ. ಪ್ರೈಸ್ ದಿ ಲಾರ್ಡ್. Hallelujah. Praise the Lord. If we don't have these riches, we can go to heaven. But if we don't have these things, not guaranteed to go to heaven. Hallelujah. Praise the Lord. So, 2:9 ಬರ್ತದೆ. I know thy works and tribulation and poverty, thou art rich, and I know the blasphemy of them which say they are Jews and are not, but are the synagogue of Satan. What Jesus is saying, blasphemy means ugly talk they are talking about you. Don't worry about that. They are talking ill about you. ಅವ್ರು ನಿನ್ನ ಬಗ್ಗೆ ಕೆಟ್ಟದ್ದು ಮಾಡ್ತಾ ಇರ್ತಾರೆ, ಚಿಂತೆ ಮಾಡಬೇಡ. I know that. Praise the Lord. Then he says, they are the synagogue of Satan. They claim that they are Jewish community, but they are not. Praise the Lord. ಅವ್ರ ಹೆಸರಿಗೆ ಯಹೂದ್ಯರಂತ ಹೇಳ್ಕೊಳ್ತಾರೆ ಹೊರತು ಅವ್ರು ನನ್ನವರಲ್ಲ ಅವರು. Why? Because they are persecuting the body of Christ. They were actually joining with the Gentiles and they were, fighting against the church. ಅನ್ಯರ ಜೊತೆ ಕೈ ಜೋಡಿಸಿ ಅವರು ಕ್ರಿಸ್ತನ ಸಭೆಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ಯು ಆರ್ ದಿ ಸಿನಗಾಗ್ ಆಫ್ ಸೇಟನ್. ಸಿನಗಾಗ್ ಆದರೆ ಸಭಾಮಂದಿರ. ಪ್ರೈಸ್ ಸೈತಾನನ ಸಮಾಜದವರು ಅಂತ ಕನ್ನಡದಲ್ಲಿ ಸೈತಾನನ ಸಮಾಜದವರು ಹೇಳ್ತದೆ. Praise the Lord. Hallelujah. So, then verse 10 says, fear none of these things which thou shalt suffer. Behold, the devil shall cast some of you into prison, that ye may be tried, and ye shall have tribulation 10 days. Be thou faithful unto death, and I will give thee a crown of life. Praise the Lord. Fear none. What Jesus is saying? Stop fearing. He is not saying, he is not requesting. Jesus is saying to the angel of the church, tell the church not to fear. Amen. Suffering is there. Tribulation is there. Don't fear. ಯೇಸು ಸಭೆಯ ದೂತನಿಗೆ ಹೇಳ್ತಾ ಇದ್ದಾರೆ, ಸಭೆಗೆ ಹೇಳು, ಇದ್ರ ಬಗ್ಗೆ ನೀನೇನು ಮಾಡ್ಬೋದು, ಭಯ ಪಡಬೇಡ. Praise the Lord. Hallelujah. ಯಾವ ವಿಷಯ ಬರಬಾರ್ದು? There are battle is not over yet. You are going to have battles now. ಯುದ್ಧ ಮುಗಿದಿಲ್ಲ, ಹೋರಾಟ ಮುಗಿದಿಲ್ಲ, ಇನ್ನೂ ಯುದ್ಧ ಇದೆ ನಿಂದು ಬಾಕಿ, ಹೆದರಬೇಡ ಈಗ ನೀನು. ಪ್ರೈಸ್ ದಿ ಲಾರ್ಡ್. ಯು ಶುಡ್ ನಾಟ್ ಬಿ ಸ್ಕ್ಯಾರ್ಡ್, ಬಟ್ ಬಿ ಪ್ರಿಪೇರ್ಡ್. ಭಯ ಪಡಬೇಡ, ತಯಾರಾಗೋದಕ್ಕೆ. ಪ್ರೈಸ್ ದಿ ಲಾರ್ಡ್. Hallelujah. Praise the Lord. Today, if Jesus says, be ready, somebody is going to hit you. Get prepared for that. What we will say? It's not the Holy Spirit, it's Satan is talking. ಅಲ್ಲ, ಇವತ್ತು ನಮಗೆ ಏನಾದರೂ ರೆಡಿಯಾಗಿ ಪ್ರಿಪೇರ್ ಆಗಿ ಹೊಡಿತಾರೆ ಅಂತೇಳಿ ನಾವೇನು ಹೇಳ್ತೇವೆ? ಸೈತಾನ ಮಾತಾಡ್ತಾರೆ, ಯೇಸು ಮಾತಾಡ್ತಿಲ್ಲ ಹೇಳ್ತೇವೆ ನಾವು. ಸೊ ದೆನ್ ಬಿಹೋಲ್ಡ್, ಎವ್ರಿ ಟೈಮ್ ದ ಬಿಹೋಲ್ಡ್ ವರ್ಡ್ ಈಸ್ ಯೂಸ್ಡ್ ಇನ್ ದಿ 7 churches, Jesus is using that word with astonishment, surprise. Praise the Lord. He carries too much of emotion when he says behold. Praise the Lord. It's like, wow, it's amazing. Hallelujah. So Jesus was impressed about this church. Jesus was impressed about these Christians who made their commitment to the Lordship of Jesus Christ no matter what they lose. ಅವ್ರು ಏನು ಕಳ್ಕೊಂಡ್ರು ಚಿಂತೆ ಇಲ್ಲ ಅಂತ ಏನು ಯೇಸುವಿಗೆ ಅವರು ಸಮರ್ಪಣೆ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಯೇಸು ಸ್ವಾಮಿ ಭಾಳ ಆಶ್ಚರ್ಯ ಆಗಿತ್ತು. ಆಮೆನ್. I think Jesus will be more amazed. He will be more happy to see such commitments than seeing us raising the dead people. ನಾವು ಸತ್ತವ್ರನ್ನ ಎಬ್ಬಿಸೋದಕ್ಕಿಂತ ಬಾಧೆಗಳಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಕಮಿಟ್ಮೆಂಟ್ ನಾವು ಮಾಡಿದ್ರೆ ಅದಕ್ಕೆ ಯೇಸು ಸ್ವಾಮಿ ಭಾಳ ಜಾಸ್ತಿ ಸಂತೋಷ ಪಡ್ತಾರೆ. Hallelujah. So then he is saying the devil, the accuser, he will
ಕಾಸ್ಟ್ ಸಮ್ ಆಫ್ ಯು ಇಂಟು ಪ್ರಿಸನ್, ನಿಮ್ಮನ್ನು ಕೆಲವರನ್ನು ಸೆರೆಯೊಳಗೆ ಹಾಕ್ಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್. ವಾಟ್ ಇಸ್ ದಟ್ ಪ್ರಿಸನ್? ಇನ್ ರೋಮನ್ ಕೇಸ್ ಪ್ರಿಸನ್ ಇಸ್ ಅ ಮೋಸ್ಟ್ ಹಾರಿಬಲ್ ಪ್ಲೇಸ್. ರೋಮ ಸಾಮ್ರಾಜ್ಯದಲ್ಲಿ ಸೆರೆಮನೆ ಹೇಳಿದರೆ ಬಹಳ ಕ್ರೂರವಾದಂಥ ಜಾಗ. ಪ್ರೈಸ್ ದಿ ಲಾರ್ಡ್. ಇಟ್ಸ್ ಅ ಫಿಯರ್ಸಮ್ ಪ್ಲೇಸ್ ಇನ್ ರೋಮನ್ ವರ್ಲ್ಡ್. ಜಸ್ಟ್ ಇಮ್ಯಾಜಿನ್ ಹೌ ದೇ ಟ್ರೀಟೆಡ್ ಜೀಸಸ್. ರೋಮಿನಲ್ಲಿ ಸೆರೆಗೆ ಹಾಕೋದು ಹೇಳಿದ್ರೆ ಯೇಸುವನ್ನು ಶಿಲುಬೆಗೆ ಹಾಕುವಾಗ ಹೇಗೆಲ್ಲ ಮಾಡಿದ್ರಲ್ಲ ಅದೇ ರೀತಿ ಕ್ರೂರವಾಗಿ ಇರ್ತದೆ. ಸೊ ದೆನ್ ಹಿ ಸೇಸ್ ಟ್ರೈಡ್. ಪ್ರೈಸ್ ದಿ ಲಾರ್ಡ್. that ye may be tried means they will have a deliberately designed test. They will deliberately test you, but be you prepared. ಅವರು ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಏನು ಮಾಡ್ತಾರೆ? ಶೋಧನೆ ಪಡಿಸ್ತಾರೆ. ಅದನ್ನು ನೀವೇನು ಮಾಡಿ? ತಯಾರಾಗಿರ್ರಿ. ಯಾಕೆಂದರೆ ಅದು ಕ್ರಶಿಂಗ್ ಆಗಿರ್ತದೆ. ದಟ್ ವಿಲ್ ಬಿ ಅ ಕ್ರಶಿಂಗ್ ಸಿಚುವೇಶನ್. ಇನಿಷಿಯೇಟಿಂಗ್ ದಟ್ ಈಸ್ ಡ್ರೈನಿಂಗ್ ಸಿಚುವೇಶನ್. ಇಟ್ಸ್ ಅ ಆ್ಯಕ್ಟ್ ಆಫ್ ಟಾರ್ಚರ್. ಹಿಂಸಾತ್ಮಕವಾಗಿ ಚಿತ್ರಹಿಂಸೆ ಕ್ರೂರವಾಗಿ ಆಗುವಂಥ ಸ್ಥಿತಿ ಇರ್ತದೆ. ಬಟ್ ಬಿ ರೆಡಿ. Don't be afraid. Then in verse 10 he says 10 days. This is where we need to understand now. When Jesus is saying 10 days, he is talking about not the number of days. He was talking about the 10 persecutions that are going to come upon the church of Smyrna and the period of the church of Smyrna as persecution. Praise the Lord. Remember this, Jesus is prophesying 10 persecutions. ಯೇಸು 10 ಹಿಂಸೆಗಳನ್ನು ಪ್ರವಾದಿಸ್ತಾ ಇದ್ದಾರೆ ಇವರಿಗೆ, ಈ ಚರ್ಚಿಗೆ. ಆಲ್ರೆಡಿ ಇಟ್ ಈಸ್ ಸಫರಿಂಗ್ ಆ್ಯಂಡ್ ಈ ಸೇಯಿಂಗ್ 10 more persecutions will come. I don't know if the same message today, if he tells in any church, how many heart attacks will happen. ಇವತ್ತು ಅದೇ 10 ಹಿಂಸೆಗಳಾಗ್ತದೆ ಒಂದು ಚರ್ಚಿಗೆ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿಯಲ್ಲಿ ಕೆಲವು ಆಗ್ತದೆ. ಬಟ್ ಹಿಯರ್ ಈಸ್ ಸೇಯಿಂಗ್, those 10 days, what he is mentioning is, number is mentioning is because he is saying it is a limited. It will not, it is not a law, too much. It's not forever. It's only for that time. And that was, he is talking about the persecutions that are going to come upon the church in 10 Roman emperors' time. Praise the Lord. And be thou, when he says, he's talking about work on your faithfulness. You be faithful in this situation. Don't worry about all that. Start processing. Get ready. Hallelujah. Then, here we find in that church there was a man called Polycarp. He was the second line disciple after the disciples of Jesus Christ. And he is called to be the first bishop of Smyrna, who was ordained by Apostle John. ಅಪೊಸ್ತಲನಾದ ಯೋಹಾನನು ಪ್ರತಿಷ್ಠೆಪಡಿಸಿದಂಥ ಸ್ಮಿರ್ನಾ ಸಭೆಯ ಮೊದಲನೆಯ ಬಿಷಪ್ ಎಂಬುದಾಗಿ ಅವ್ರಿಗೆ ಹೆಸರಿದೆ, ಪಾಲಿಕಾಪ್. And about this man, it is one of the documented famous martyrs of the first century. ಫಸ್ಟ್ ಸೆಂಚುರಿಯಲ್ಲಿ ರಕ್ತ ಸಾಕ್ಷಿಯಾಗಿ ಸತ್ತಂಥ ಸೇವಕರಲ್ಲಿ ಇವ್ರದ್ದು ಬಹಳ ಪ್ರಮುಖ ಹೆಸರಿದೆ. Praise the Lord. He was ordained by John and he was arrested because of his faith. Police came and arrested him. Praise the Lord. When they came to arrest him, he, showed hospitality. ಅವರಿಗೆ ಚಾ ಎಲ್ಲ ಕೊಡಿಸಿದ್ರು. Praise the Lord. ಊಟ ಚಾ ಎಲ್ಲ ಕೊಡಿಸಿದ್ರು. Praise the Lord. Actually the history says, the story says, he told them, okay, you take me, but sit for a while. And he, showed a hospitality. He must have given the lunch or dinner or whatever the time, I don't know what the time they came. Praise the Lord. ಬಂದ ಟೈಮ್ ಗೊತ್ತಿಲ್ಲ, ಕೊಟ್ಟಿರ್ಬೋದು. Then he shared the gospel to them. He knows that he is going to be arrested. He shared the gospel to them and prayed for them. Then he said, take me. Praise the Lord. So what they did, they arrested him and they came, brought him to the stadium, which I told you, the marketplace. Later it is called, Polycarp Stadium. On his name it is, named later. Praise the Lord. And brought him there. They lit the fire to burn him, but fire did not kill him. So they threw the spears on him. And the injuries of the spear led the blood to bleed, and then he died. ಅಲ್ಲಿ ಅವನನ್ನು ಆ ಮಾರ್ಕೆಟ್ ಪ್ಲೇಸಲ್ಲಿ ಕರ್ಕೊಂಡು ಬಂದು ಬೆಂಕಿ ಕೊಟ್ಟರೆ ಅವನು ಬೆಂಕಿಯಲ್ಲಿ ಸಾಯಲಿಲ್ಲ. ಅದಕ್ಕೆ ಅವನಿಗೆ ಈಟಿಗಳನ್ನು ಬಿಸಾಡಿ ಅವನಿಗೆ ಗಾಯ ಮಾಡಿದ್ರು. ಆ ಗಾಯಗಳಿಂದ ಹರಿದ ರಕ್ತದ ನಿಮಿತ್ತ ಅವನು ಸತ್ತೋದ.
ಪ್ರೈಸ್ ಲಾರ್ಡ್. ಅದಕ್ಕೆ ಆ ಸ್ಟೇಡಿಯಂಗೆ ಪಾಲಿಕಾಪ್ ಸ್ಟೇಡಿಯಂ ಅಂತ ಹೆಸರಿದೆ. ಕೊನೆಗೆ ಲಾಸ್ಟಿಗೆ ಅವ್ರಿಗೆ ಕೇಳಿದ ಪ್ರಶ್ನೆ ಹೇಳಿದೆ, ಲಾಸ್ಟ್ ಕ್ವಶನ್ ದಟ್ ವಾಸ್ ಆಸ್ಕ್ಡ್ ಟು ಹಿಮ್ ಈಸ್ ಟು ಡಿನೈ ಕ್ರೈಸ್ಟ್. ದೇ ಸೆಡ್ ಇಫ್ ಯು ಡಿನೈ ಕ್ರೈಸ್ಟ್ ವಿ ವಿಲ್ ಲೀವ್ ಯು. ದ ಫೈನಲ್ ಕ್ವಶನ್ ಇಟ್ ವಾಸ್. ಕೊನೆಗೆ ಕೇಳಿದ್ರು, ನೀನು ಯೇಸು ಅಲ್ಲಗಳೆದು ನಿನ್ನನ್ನು ಬಿಡ್ತೇವೆ. You know what he said? 86 years have I served him and he has never done me no wrong. He has done me no wrong. How can I blaspheme my king and my savior? 86 ವರ್ಷಗಳ ಕಾಲ ನಾನು ಆತನ ಸೇವೆ ಮಾಡಿದ್ದೇನೆ. ಅವನೇನು ನನಗೆ ತಪ್ಪಾಗಿ ಕೆಟ್ಟದ್ದು ನನಗೆ ಮಾಡಲಿಲ್ಲ. ಅಂಥ ಅರಸರನ್ನು, ಅಂಥ ರಕ್ಷಕನನ್ನು ನಾನು ಹೇಗೆ ದೂಷಣೆ ಮಾಡಲಿಕ್ಕೆ ಸಾಧ್ಯ? Immediately they threw the spears and he was killed. Praise the Lord. What I'm trying to say is, imagine if somebody is killed in front of you like that. After that, he says 10 more persecutions are going to come. How would be the scene? ಹೇಗಿರ್ತದೆ ಸೀನ್ ಇದು? ಕಣ್ಣೆದ್ರಿಗೆ ಹೀಗೆ ಒಂದು ಕೊಲೆ ಮಾಡಿ ನಿಮಗೆ ಇನ್ನೂ ಹಿಂಸೆಗಳು ಬರ್ತಾ ಇದೆ ರೆಡಿಯಾಗಿ ಅಂತ ಹೇಳಿದರೆ ನಾವು ಹೇಗೆ ರೆಡಿ ಆಗ್ಲಿಕ್ಕೆ ಸಾಧ್ಯ ಇದೆ ಇಮ್ಯಾಜಿನ್ ಮಾಡಿ. Praise the Lord. So in verse 11 he says, he that hath an ear let him hear what the Spirit saith unto the churches. He that overcometh shall not hurt of the second death. Praise the Lord. Overcome means he is saying we need to continuously overcome, not once. Race, when we go for race, it is not once. Repeatedly you go on and compete. Every time you have to go on competing, overcome and improve your records. Praise like that. So what they're saying here is, so Jesus is talking about this church. This is the entire church is only going through this suffering. It is available very ಅನುಕಾಣದಲ್ಲ, ಬರೀ suffering ಮಾತ್ರ. So now the church period, Svirna church period, when we come to the period now, that starts from AD 170. Ephesian period ends at 170 and the period of Smyrna starts from 170. Praise the Lord. What we saw here is the church in its Ephesus period have lost its first love. The Lord is now about to chastise to return to him. Praise the Lord. ಮೊದಲನೇ ಸಭೆ ಕಾಲದಲ್ಲಿ ಸಭೆ ಪ್ರಯತ್ನ ಕಳ್ಕೊಂಡದ್ರಿಂದ ಎರಡನೇ ಸಭೆ ಕಾಲದಲ್ಲಿ ಹಿಂದಿರುಗಿ ತನ್ನ ಬಳಿಗೆ ಬರಲಿ ಹೇಳಿ ಇಲ್ಲಿ ಒಂದು ರೀತಿ ಶಿಕ್ಷೆ ಕೊಡುವಂಥ ಕಾಲ ಅದು. Praise the Lord. You understand this? It looks harsh, no? To get back to punish is very harsh. ವಾಪಸ್ ಕರ್ಕೊಳ್ಳಿಕ್ಕೋಸ್ಕರ ಶಿಕ್ಷೆ ಕೊಡೋದು ಹೇಳಿದ್ರೆ. But remember, in all love relationship, this happens. Whomever you love the more, you are ready to punish and get back. You don't want to lose that person. At any cost, you will not be ready to lose that person. Hit and break and breaking bone, everything we do, but we want that person. The same thing Jesus saying, this is my church, I have paid for the church, my blood, it is my own, so I will get it back. That passionate love it is. ಯೇಸು ನಾನು ಈ ಸಭೆಗೋಸ್ಕರ ರಕ್ತ ಸುರಿಸಿದ್ರೆ ನಂಗೆ ಬೇಕಿದ್ರೆ ಹೊಡಿತೇನೆ ಬಡಿತೇನೆ ವಾಪಸ್ ತಗೊಂಡು ಬರ್ತೇನೆ, ನಂಗೆ ಬೇಕದು. Hallelujah. In a way, he is mad with us. Allah. He is madly in love with the church. ಸಭೆಯ ವಿಷಯದಲ್ಲಿ ಆತನಿಗೆ ಹುಚ್ಚು ಪ್ರೀತಿ ಇದೆ. Praise God. So then we see Smyrna, already we saw it is a bitterness or myrrh. He is talking about ointment associated with death. There was death happening, so it was like that name. Praise the Lord. Then a prophecy of persecution and death, which is going to come upon the Smyrna church. Okay, praise the Lord, that happened in that period. Praise the Lord. Then they were told not to fear, to suffer, but to be faithful unto death, not until death. Praise the Lord. ಅವ್ರಿಗೇನು ಹೇಳಿದರು? ಸಾಯಬೇಕಾದರೂ ನಂಬಿಗಸ್ತನಾಗಿರೋದು, ಸಾಯುವವರೆಗೆ ನಂಬಿಗಸ್ತನಾಗಿರೋ ಹೇಳಲಿಲ್ಲ. ಅಂದರೆ ನಿನ್ನ ಸಾಯಿಸ್ತೇನೆ ಅಲ್ಲಿವರೆಗೆ ನಂಬಿಗಸ್ತ ಇರು ಅಂತ ಹೇಳಲಿಲ್ಲ.
ಸಾಯಬೇಕಾದ ಪರಿಸ್ಥಿತಿ ಬಂದರೂ ನಂಬಿಗಸ್ತರಾಗಿರು. ಪ್ರೈಸ್ ಐ ವಿಲ್ ನಾಟ್ ಕಿಲ್ ಯು. He is not saying that I will kill you until be faithful. Praise the Lord. And they were holding on tightly the faith in Jesus Christ. The one thing that they did, which is a very astonishing thing, is even in the midst of such terrific suffering, they held on to Christ. They never gave up. ಅಂಥ ಭಯಾನಕರವಾದಂಥ ಹಿಂಸೆಯ ಮಧ್ಯದಲ್ಲಿ ಅವರು ಯೇಸು ಕ್ರಿಸ್ತನನ್ನು ಬಿಡಲಿಲ್ಲ, ಭದ್ರವಾಗಿ ಹಿಡ್ಕೊಂಡಿದ್ರು. That's why they were promised a crown of martyr's crown. Praise the Lord. Their suffering period would be 10 days. That is for, what he said in the scriptures. It was, 10 great persecutions under 10 Roman emperors. That began with Nero in AD 64. That was the first one. That's the time the temple was destroyed and the nation of Israel was scattered. ಈ ಕ್ರಿಸ್ತ ಶಕ 64ರಲ್ಲಿ ಆದಂಥ ಹಿಂಸೆ, ಅದು ಮೊದಲನೇ ಹಿಂಸೆ, ಸಭೆಗೆ ಘೋರವಾದ ಹಿಂಸೆ. ಅದರಲ್ಲಿ ಇಸ್ರಾಯೇಲ್ ಚದುರಿಸಲ್ಪಟ್ಟಿತು. ಸಭೆಯು ಆ ದಿನಗಳಲ್ಲಿ ಬಹಳ ಹೆಚ್ಚು ಕಡಿಮೆ 30 years they were persecuted, not 1 or 2 days. Praise the Lord. So this period ended with Diocletian in AD 310. 172 ಎಲ್ಲರಿಗೆ 310. Among those 10 persecutions, 7 were completed within that period of time. 7 of these great persecutions occurred during this Smyrna period. Before 310, 7 persecutions were already completed. Remaining 3 happened later. Praise God. So, what we understand about period now? 70 to 170, first love lost, want to repent. They repented and came back. But Jesus was not happy with that much alone. He wanted to pull them back. So the next period was the period of persecution. From 170 to 310, almost 140 years. Hallelujah. I think I'm clear with this point. Let's go further. Praise the Lord. Hallelujah. So, the Smyrna period, already I told you, it is from 172 to 312. Praise God. Then, next comes is Christ's message to the church at Pergamos. Pergamos means a licentious church. Praise the Lord. It is recorded in the book of Revelation chapter 2 verses 12 to 17. ಪರ್ಗಮ ಸಭೆಯ ಸಂದೇಶ ಇದು ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯದ 12ರಿಂದ 17ರವರೆಗೆ ಬರೆದಿದೆ. ಇದು ಒಂಥರ ಬೇಕಾಬಿಟ್ಟಿ ಚರ್ಚ್ ಅದು. ಐ ವಿಲ್ ಟೆಲ್ ಯು ಲೇಟರ್. ಪ್ರೈಸ್ ಗಾಡ್. ಎಕ್ಸಾಕ್ಟ್ ಮೀನಿಂಗ್ಸ್ ಐಲ್ ಕಮ್. ಸೊ ದ ಸೇಮ್ ಚಾರ್ಟ್ ಐ ಆಮ್ ಪುಟಿಂಗ್ ಹಿಯರ್ ಅಬೌಟ್ ದಿ ಥರ್ಡ್ ಪ್ಲೇಸ್, and orderly it is there, position, location of the church. So first was Ephesians, then Smyrna, then we came to Pergamos now. Pergamos means marriage, height, elevation, immoral, unrestrained. Praise the Lord. ಅಂದರೆ ಎಲ್ಲೊಟ್ಟಿಗೆ ಮದುವೆ ಆಗೋದಂದ್ರೆ ಯುನೈಟಿಂಗ್ ಟು, ಕಾಂಪ್ರಮೈಸಿಂಗ್. Praise the Lord. Marriage, two becoming one. Immoral, again two becoming one. Unrestrained, no control. ಇಲ್ಲಿ ಹೇಳ್ತಾ ಇರೋದೇನು, ಅರ್ಥ ಏನು? ಪರ್ಗಮ ಹೇಳಿದ್ರೆ ಮದುವೆ, ಇಬ್ಬರು ಒಂದಾಗೋದು. ಆನಂತರ ಇಮ್ಮೋರಲ್, ಅದರಲ್ಲಿ ಇಬ್ಬರು ಒಂದಾಗೋದು, ಅಂದರೆ ಹಿಡಿತ ಇಲ್ಲದ, ಆ ಅರ್ಥ ಕೊಡುವಂಥ ಒಂದು ಪದ. ಸೊ ಹಿಯರ್ ವರ್ಸ್ 12 is greetings, 12ನೇ ವಚನದಲ್ಲಿ ಅಭಿನಂದನೆ ಇದೆ. ವರ್ಸ್ 13 is appreciation, 13ನೇ ವಚನದಲ್ಲಿ ಪ್ರಶಂಸೆಯನ್ನು ಹೇಳ್ತಾರೆ ಯೇಸು. ದೆನ್ 14 and 15th verse is a complaint, 14-15 ದೂರು ಇದೆ. ದೆನ್ 16th verse is a warning, ಎಚ್ಚರಿಕೆ 16ನೇ ವಚನದಲ್ಲಿ. ದೆನ್ 17th verse is a promise, 17ನೇ ವಚನದಲ್ಲಿ ವಾಗ್ದಾನ ಇದೆ. So this city was located in the western Turkey again. Praise the Lord. Hallelujah. It was a magnificent city and it was called as a mirror of Athens. ಇದು ವೆಸ್ಟರ್ನ್ ಟರ್ಕಿಯಲ್ಲಿತ್ತು. ಇದು ಬಹಳ ಅದ್ಭುತವಾದ ಒಂದು ಪಟ್ಟಣ. ಅಥೇನೆಯ ಕನ್ನಡಿ ಇದ್ದಾಗಿತ್ತು ಅಂತಂದರೆ, ಆ ಅಥೇನೆ ನೋಡಿದರೆ ಇದು ನೋಡೋದು ಬೇಡ, ಎಕ್ಸಾಕ್ಟ್ಲಿ ಹಾಗೆ ಇರುವಂಥ ಒಂದು ಪಟ್ಟಣ ಇದು. Praise the Lord. So Revelation here 2:12 to 17, the scripture says, and to the angel of the church in Pergamos write, these things saith the
saith he which hath the sharp sword with two edges, I know thy works, and where thou dwellest, even where Satan's seat is. And thou holdest fast my name, and hast not denied my faith, even in those days wherein Antipas was my faithful martyr, who was slain among you, where Satan dwelleth. But I have a few things against thee, because thou hast there them that hold the doctrine of Balaam, who taught Balak to cast a stumbling block before the children of Israel, to eat things sacrificed unto idols, and to commit fornication. 15th, he says, so hast thou also them that hold the doctrine of Nicolaitans, which thing I hate. Repent, or else I will come unto thee quickly, and will fight against them with the sword of my mouth. 17th, he that hath an ear, let him hear what the Spirit saith unto the churches. To him that overcometh will I give to eat the hidden manna, and I will give him a white stone, and in the stone a new name written, which no man knoweth, saying he that receiveth. Saving he that receiveth. Praise the Lord. Hallelujah. So again here, this message is given by Jesus Christ to the pastor. Praise the Lord. He told John, write to the pastor and let him tell it to the church. Amen. And the church is a prestigious assembly, and it is a body of believers which are called to make decisions to affect the atmosphere of that city. That is Pergamos. So history, when we come, this is an excellent city. It excelled in architecture, sculpture, education, philosophy. It is filled with idols, paganism, temples, very dark place in the Roman Empire, means evil kingdom. It is packed with evil practices there. And then there was a great altar of Zeus. Praise the Lord. Again, here comes altar of Zeus. This was considered as one of the 7 wonders of the world. This one among wonders of the world. And this statue altar was 900 feet. 900 feet. Praise the Lord. And this city was the headquarters of the government of Rome. Praise the Lord. Means it is a capital city like. ಈ ಪಟ್ಟಣ ಒಂದು ಕ್ಯಾಪಿಟಲ್ ಪಟ್ಟಣದಾಗ ಅಲ್ಲೇ ಗೌರ್ಮೆಂಟ್ ಆಫೀಸಸ್ ಎಲ್ಲ ಅಲ್ಲೇ ಇತ್ತು. ಆಲ್ ದ ಗೌರ್ಮೆಂಟ್ ಆಫೀಸಸ್ ವೆರ್ ಹಿಯರ್. ಈ ಪಟ್ಟಣ ಆರ್ಕಿಟೆಕ್ಚರಲ್ಲಿ, ಸ್ಕಲ್ಪ್ಚರಲ್ಲಿ, ಎಜುಕೇಷನು, ತತ್ವ ಎಲ್ಲದರಲ್ಲೂ ಬಹಳ ಡೆವಲಪ್ ಆದಂಥ ಪಟ್ಟಣ. ಅಲ್ಲಿ ವಿಗ್ರಹಾರಾಧನೆ, ಅನ್ಯ ದೇವತೆಗಳ ಪೂಜೆ, ದೇವಸ್ಥಾನಗಳು, ಕತ್ತಲೆಂದು ತುಂಬಿದಂಥ ಒಂದು ಸ್ಥಳ. ಇಲ್ಲಿ ಜಿಯಸ್ ಅನ್ನುವಂಥ ಒಂದು ಆಲ್ಟರ್ ಇತ್ತು. ಇದು ಹೆಚ್ಚು ಕಡಿಮೆ 900 feet ಗೋಲ್ಡನ್ ಆಲ್ಟರ್ ಇಟ್ ವಾಸ್. ಗೋಲ್ಡ್. ಸೊ ರೋಮಿನ ಗವರ್ಮೆಂಟ್ ಆಫೀಸ್ಗಳಿರುವಂಥ ಒಂದು ಪಟ್ಟಣ ಇದು. ಪ್ರೈಸ್ ದಿ ಲಾರ್ಡ್. This church was birthed when Paul was in Ephesus for 3 years. It was a political city only 95 miles away from Ephesus. ಪೌಲನು ಎಫೆಸದಲ್ಲಿ 3 ವರ್ಷ ಇದ್ದ ಕಾಲದಲ್ಲಿ ಇಲ್ಲಿ ಚರ್ಚ್ ಸ್ಥಾಪನೆ ಆಯಿತು. ಎಲ್ಲಿ? ಪೆರ್ಗಮದಲ್ಲಿ. ಪ್ರೈಸ್ ದಿ ಲಾರ್ಡ್. Remember, this is the powerful thing that we must understand. The gospel preachers really went bravely and pushed the dark powers which no one ever done to penetrate the total environment of that city. Amen. Praise the Lord. In a way, church pushed away the power of darkness. Amen. In that city. ಸಭೆ ಅಲ್ಲಿದ್ದಂಥ ಕತ್ತಲಿನ ರಾಜ್ಯವನ್ನು ದೂಡಿ ಮುಂದೆ ಹೋಗ್ತಾ ಇತ್ತಲ್ಲಿ. Because the believers and the church together, they were preaching the gospel in that place. And as a result, the light of the gospel of the glory began to shine, and people were saved in that place. Praise the Lord. Hallelujah. So, the Christians in Pergamos began to learn real spiritual warfare there. Until that time, they had no, Ephesians 6. That time, there was no Ephesians 6. They practically learned. They pushed the powers of darknesses. Praise the Lord. They had to deal with an environment where Satan succeeded. ಸೈತಾನನು ಯಶಸ್ವಿಯಾಗಿ ಕೆಲಸ ಮಾಡಿದ, ಸಿಂಹಾಸನ ಇಟ್ಟುಕೊಂಡಿದ್ದ ಪಟ್ಟಣದಲ್ಲಿ ಅವರು ಸ್ಪಿರಿಚುವಲ್ ವಾರ್ಫೇರ್ ಕಲ್ತಿದ್ದಾರೆ. ಇದು ಹೊಟ್ಟೆ ನೋವಿನ ದುರಾತ್ಮ ಮಾತ್ರ ಅಲ್ಲ, ಇದು ಸಿಂಹಾಸನವೇ ಇತ್ತಲ್ಲಿ. Praise the Lord. Hallelujah. So,
In verse 12 and 13, what we read is, again, I will not read that part. In verse 13, he says, I know thy works and where thou dwellest. This all know, I know, we already know. Praise the Lord. Every time he said, I know, remember personally, with personal observation, being there present, Jesus saw. You know, every day in your house, he is seeing you personally. In your bedroom, he is seeing personally. In your office, he is seeing personally. In your business, he is personally seeing. No matter where we are, he is personally observing. Praise the Lord. So that's why he says, I know your works, everything that you do, good or bad, whatsoever you say, all that I know. Praise the Lord. Then he says, dwellest. What is the seat of Satan here? Praise the Lord. I told you, there was really a seat of Satan, which is the altar of Zeus. He used that as a throne for himself. And there when he says dwellest, what he's saying is completely he has made home there. ಅಲ್ಲೇ ಮನೆ ಮಾಡ್ಕೊಂಡಿದ್ದ ಸೈತಾನಲ್ಲಿ, ಎಲ್ಲಿ? ಪೆರ್ಗಮದಲ್ಲಿ. ಹಿ ವಾಸ್ ಸೆಟಲ್ಡ್ ದೇರ್. ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದ ಅವನು ನಮ್ಮ ಎನಿವರ್ಸರಿ ಅಂತ ಗೊತ್ತಿದೆ. ಅಲ್ಲಿ ಏನಾಗ್ತದೆ ಅಂದರೆ ಸೀಟ್ ಅಂತ ಹೇಳಿದರೆ, ವೆನ್ ಇಸ್ ಎ ಸ್ವೀಟ್, ಇಟ್ ಇಸ್ ಅ ಸ್ಪೆಸಿಫಿಕ್ ಸೀಟ್ ಫಾರ್ ಹಿಮ್ ಅಲೋನ್. ನೋ ಬಡಿ ಕ್ಯಾನ್ ಯೂಸ್ ದಟ್. ಪ್ರೈಸ್ ದಿ ಲಾರ್ಡ್. The meaning is, this describes an undisputed seat for Satan. ವಿವಾದವಿಲ್ಲದಂಥ ಚೇರ್ ಅವನದು. Praise the Lord. He ruled over the region, over the generations with authority of Roman, and no one resisted him. With the government he ruled. His government, Roman government together. ಅವನದು ಗೌರ್ಮೆಂಟ್ ಇತ್ತು, ರೋಮನ್ ಗೌರ್ಮೆಂಟ್ ಇತ್ತು, ಎರಡೂ ಸೇರಿಕೊಂಡು ಅವನು ಆಳ್ವಿಕೆ ಮಾಡಿದಲ್ಲಿ. ಏಷ್ಯಾ ವಾಸ್ ಅಬ್ಸಲ್ಯೂಟ್ಲಿ ಕವರ್ಡ್ ವಿತ್ ಸ್ಪಿರಿಚುವಲ್ ಡಾರ್ಕ್ನೆಸ್ ವಿಚ್ ಕೇಮ್ ಫ್ರಮ್ ಪೆರ್ಗಮಸ್, ವೇರ್ ದ ಸೀಟ್ ಆಫ್ ಸೇಟನ್ ವಾಸ್. ಹೀಸ್ ಪವರ್ ವಾಸ್ ಅನ್ಚಾಲೆಂಜಬಲ್ ಫಾರ್ ಸೆಂಚುರೀಸ್. ಶತಮಾನಗಳು ವಿರೋಧ ಮಾಡಿದಂಥ ಒಂದು ಸೀಟ್ ಅವನದಲ್ಲಿತ್ತು. ಅಲ್ಲಿ ಚರ್ಚ್ ಹುಟ್ಟಿತ್ತು. ಪ್ರೈಸ್ ದಿ ಲಾರ್ಡ್. ಸೊ ವೆನ್ ವಿ ಸಿ ದಿಸ್, ದೇರ್ ವಾಸ್ that seat itself is what I am saying is that altar of Zeus, which was 900 feet height, gold gilded statue. This was constant reminder of the seat of Satan in that city. Praise the Lord. Then the church was preaching. Their seat is there, but here preaching is there. Praise the Lord. The believers were preaching. They were driving back darkness and unseating Satan. ಅವರಲ್ಲಿ ಪ್ರೀಚ್ ಮಾಡೋ ಮೂಲಕ ಕತ್ತಲೆಯನ್ನು ಓಡಿಸ್ತಾ ಇದ್ರು. ಸೈತಾನನ ಸಿಂಹಾಸನದಿಂದ ಕೆಳಗೆ ಹಾಕಲಿಕ್ಕೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ಸುವಾರ್ತೆ ಸಾರ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ದಿಸ್ ವಾಸ್ ದ ರಿಯಲ್ ಸೀಟ್ ಆನ್ ವಿಚ್ ಸೇಟನ್ ಸ್ಯಾಟ್ ಇನ್ ಪೆರ್ಗಮಸ್. ಅವನಲ್ಲೇ ಕೂತ್ಕೊಂಡೆ ಕೆಲಸ ಮಾಡ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಇನ್ ಅನದರ್ ಪ್ಲೇಸ್ ಇಟ್ ಸೇಸ್ he shifted from Babylon to Pergamos. Praise the Lord. Because of the church, Satan was threatened. ಸಭೆಯ ನಿಮಿತ್ತ ಸೈತಾನನಿಗೇನು ಶುರುವಾಯ್ತು? ಈಗ ಭಯ ಶುರುವಾಯಿತು. Praise the Lord. What about us today? Jesus is calling us to unseat Satan in our city, in our family, in our neighborhood, in our region today. Praise the Lord. That's the call on you. That's the call on our church today. ಇವತ್ತೇನು ನಮಗೆ ಕರೆ ಗೊತ್ತಾ? ಸೈತಾನನನ್ನು ಸಿಂಹಾಸನದಿಂದ ಇಳಿಸುವಂಥ ಕರೆ ಇವತ್ತು ನಮಗಿರೋದು. ನಮ್ಮ ಪರ್ಸನಲ್ ಲೈಫಲ್ಲಿ, ಫ್ಯಾಮಿಲಿಯಲ್ಲಿ, ನಮ್ಮ ನೇಬರ್ಹುಡ್ಡಲ್ಲಿ ನಾವು ಎಲ್ಲೆಲ್ಲಿದ್ದೇವೆ ಎಲ್ಲ ಕಡೆ ಅದನ್ನು ಓಡಿಸ್ಬೇಕು. ದಟ್ ಈಸ್ ದ ಕಾಲಿಂಗ್ ವಿ ಹ್ಯಾವ್. ಈಸಿ ಜಾಬ್ನು. ಟೈ ಹಾಕೊಂಡು ಹೋಗ್ಬೋದು ಅಲ್ಲಿಗೆ. Praise God. So, what he says, I know then again one word uses, hold fast my name. Praise. What he's saying is, because religious, cultural, political and all other attacks were levied against Christians in the city, still they held on to the name of Jesus Christ. ಎಲ್ಲ ಆ್ಯಂಗಲಲ್ಲೂ ಅವ್ರಿಗೆ ವಿರೋಧ ಬಂದಾಗಲೂ ಅವರು ಯೇಸು ಕ್ರಿಸ್ತನ ಹೆಸರನ್ನು ಬಿಡದೆ ಭದ್ರವಾಗಿ ಹಿಡ್ಕೊಂಡಿದ್ರು. ದೇ ಡಿಸೈಡೆಡ್ ಟು ಹೋಲ್ಡ್ ಟೈಟ್ ಆ್ಯಂಡ್ ರಿಟೈನ್ ದರ್ ಕಮಿಟ್ಮೆಂಟ್ ಟು ಜೀಸಸ್ ಕ್ರೈಸ್ಟ್, ನೋ ಮ್ಯಾಟರ್ ವಾಟ್ ದ ಪ್ರೈಸ್ ವಾಸ್ ರಿಕ್ವೈರ್ಡ್ ಟು ಬಿ
ಪೇಡ್. ಏನು ಕ್ರಯ ಕೊಟ್ಟರು ಚಿಂತೆ ಇಲ್ಲ, ಅವ್ರು ಯೇಸುವನ್ನು ಮಾತ್ರ ಬಿಡುದಿಲ್ಲ ಅಂತ ಇವರು ಸಹ ಹಿಡ್ಕೊಂಡು ಕೊಳ್ತಿದ್ರು. ಸಿ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಬ್ರಿಂಗ್ ದ ಪಿಕ್ಚರ್ ಟು ಯು ಇಸ್ our commitment and the holding that we hold on Christ should not be loosened. ಕ್ರಿಸ್ತನನ್ನು ಹಿಡ್ಕೊಂಡದ್ದಾಗಲಿ, ಕ್ರಿಸ್ತನಿಗೆ ನಾವು ಮಾಡಿಕೊಂಡಂಥ ಸಮರ್ಪಣೆ ಆಗಲಿ ಯಾವ ಕಾರಣಕ್ಕೂ ಅದು ಲೂಸ್ ಆಗಬಾರ್ದು. ಏನು ಬೇಕಾದ ಬರಲಿ. ದಟ್ ಈಸ್ ವಾಟ್ ದೀಸ್ ಚರ್ಚಸ್ ಶೋಡ್ ಅಸ್. ಪ್ರೈಸ್ ದಿ ಲಾರ್ಡ್. ಬಟ್ ಅಗೇನ್ he says denied not. ಅಂದ್ರೇನು? there was opportunity to deny their faith in order to protect themselves, but they did not deny. ಅವರಿಗೆ ಅದರಿಂದ ತಪ್ಪಿಸಿಕೊಳ್ಳೋ ಅವಕಾಶ ಇತ್ತು, ಆದರೂ ಅವ್ರು ಅವಕಾಶ ತಪ್ಪಿಸಿಕೊಳ್ಳೋದಕ್ಕೆ ಬಯಸ್ಕೊಳ್ಳದೆ ಅವ್ರೇನು ಮಾಡಿದರು, ಇದನ್ನು ಹಿಡ್ಕೊಂಡ್ರು, ನಂಬಿಕೆಯನ್ನು ಭದ್ರವಾಗಿ ಹಿಡ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. when he says my faith, he is saying his own faith. It's not our faith. Praise the Lord. And particularly he uses the word in those days. Even in those days. Which days? The days of persecution. The period of traumatic persecution began with the death of Antipas there, who was a martyr that Jesus is mentioning there. And it was a lengthy period of persecution in the Pergamos. ಅಲ್ಲಿ ಹೇಳ್ತಿರುವಂಥ ನನ್ನ ನಂಬಿಗಸ್ತನಾದ ರಕ್ತ ಸಾಕ್ಷಿಯಾಗಿರೋ ಅಂತಿಪನು ಕೊಲ್ಲಲ್ಪಟ್ಟ ಕಾಲದಲ್ಲಿ ಹೇಳ್ತಾನೆ. ಅಂದ್ರೇನು? ಅಂಥ ಘೋರವಾದ ಪರ್ಸಿಕ್ಯೂಷನ್ ಆದ ಕಾಲದಲ್ಲೂ ನೀವೇನು ಮಾಡಿದ್ರಿ ಅಂತ ಹೇಳ್ತಿದ್ದಾರಲ್ಲ, ಯೇಸು ಸ್ವಾಮಿ, ನನ್ನ ನಂಬಿಕೆಯನ್ನು ಹಿಡ್ಕೊಂಡು ನಿಂತಿದ್ರಿ, ನನ್ನ ಹೆಸರನ್ನು ಕಾಪಾಡ್ಕೊಂಡಿದ್ರಿ, ನನ್ನನ್ನು ತಿರಸ್ಕಾರ ಮಾಡಲಿಲ್ಲ. ಯು ಡಿಡ್ ನಾಟ್ ಡಿನೈ ಇನ್ ದೋಸ್ ಡೇಸ್, ಯು ಡಿಡ್ ನಾಟ್ ಲೀವ್ ಮೈ ಫೇತ್ ಇನ್ ದೋಸ್ ಡೇಸ್, ಯು ಹೆಲ್ಡ್ ಆನ್ ಟು ಮೈ ಫೇತ್. ದಟ್ಸ್ ವಾಟ್ ಜೀಸಸ್ ಇಸ್ ಸೇಯಿಂಗ್. ಪ್ರೈಸ್ ದಿ ಲಾರ್ಡ್. ಯು ನೋ, ವಿ ಕ್ಯಾನಾಟ್ ಇಮ್ಯಾಜಿನ್ ದಿ pressure of that persecution with Antipas. I'll tell you something. This is a very beautiful thing. You know how he was martyred? Praise the Lord. I'll show you the picture. Antipas means, this is a compound out of two words, anti and pas, which means it carries an idea of a person who is antisocial or uncompromising. Antipas was a uncompromising person with regards to faith. ಅಂತಿಪನು ನಂಬಿಕೆ ವಿಷಯದಲ್ಲಿ ಕಾಂಪ್ರಮೈಸ್ ಆಗುವಂಥ ವ್ಯಕ್ತಿನೇ ಅಲ್ಲ. ಹಿ ವಾಸ್ ಸಪರೇಟೆಡ್. ಪ್ರೈಸ್ ದಿ ಲಾರ್ಡ್. ಆ್ಯಂಡ್ ದ್ಯಾಟ್ ಕ್ಯಾರೆಕ್ಟರ್ ರಿಸೆಂಪಲ್ಸ್ ದ ಬಿಲೀವರ್ಸ್ ಇನ್ ಪೆರ್ಗಮಸ್. ಪೆರ್ಗಮದ ಸಭೆಯಲ್ಲಿದ್ದ ವಿಶ್ವಾಸಿಗಳಿಗೂ ಅದೇ ಸ್ವಭಾವ ಇತ್ತು. ಕಾಂಪ್ರಮೈಸ್ ಆಗ್ಲಿಕ್ಕೆ ರೆಡಿ ಇಲ್ಲ ಅವರು, ಪ್ರಾಬ್ಲಮ್ ಇದೆ. ಪ್ರೈಸ್ ದಿ ಲಾರ್ಡ್. So Antipas was brutally killed for his faith. You know how he was killed? I'll show you a picture. You know, there was a brazen calf which was inside hollow. There is a top door. Anybody who did not deny faith, their faith, they were put inside from that door, inside that belly of that calf. Then put a fire from below, slowly fire, slow fire. And in that, image, there was a trumpet kept in the throat of that bull. When the fire is lit, what happens? The man's body will start slowly burning. He will start yelling, crying. And that, smoke and the cry, everything that has to pass through the trumpet, and the different varieties of sound used to come from the nostrils of this animal. The moment they put this person inside this, those people used to gather up musicians outside. They used to make noises, celebrate, and enjoy that sound. And Antipas was killed like this. Antipas was killed like this in front of the entire church at Pergamos. That is what Jesus said in those days. In such traumatic persecution time, anta ಭಯಾನಕವಾದ ಹಿಂಸೆಯ ಸಮಯದಲ್ಲೂ ನೀವು ನನ್ನ ನಂಬಿಕೆಯನ್ನು ಬಿಡಲಿಲ್ಲ. Hallelujah. Are we compromising for some things of this world? Small things? Are ready to lose those things and stand for Christ. Hallelujah. So,
But here complaint starts. Few things I have against you. Few means what he's saying, only a small segment of the congregation was infected with the spiritual disease of compromise. Not the entire church. There was a small group. They were infected. Even now, the problems in the churches will not start with the whole congregation. They will start with a small number. Infection starts. Praise the Lord. And that was just the beginning of that infection, but going to multiply immediately. Infection multiplies very fast. Praise God. So Jesus is saying he is against that. What is that few things which is against that? Because Jesus does not tolerate false doctrines of compromise. What he says, if you don't deal with these things, I will deal with you. Pastor, I will deal with you. Praise the Lord. Sometimes, pastors become polices. ಅರ್ಥ ಆಯ್ತಾ ನಾನು ಇದು? ಕೆಲವು ಸಾರಿ ಪಾಸ್ಟರ್ಗಳು ಪೊಲೀಸ್ ಆಗಿಬಿಡ್ತಾರೆ, ಕಷ್ಟ ಆಗ್ತದೆ. ಬಟ್ ಜೀಸಸ್ ಸೇಸ್, ಇಫ್ ಯು ಡೋಂಟ್ ಡೀಲ್, ಐ ವಿಲ್ ಡೀಲ್. Okay, so now what is this doctrine problem? Why Jesus is so serious? Very simple, in one term I will tell you. Praise the Lord. Doctrines and deeds go together. ಉಪದೇಶಗಳು ಕೃತ್ಯಗಳು ಒಟ್ಟಿಗೆ ಹೋಗ್ತದೆ. ಏನು ಉಪದೇಶ ಅದನ್ನೇ ನಾವು ಮಾಡ್ತೇವೆ. ಅದನ್ನು ಮಾಡಬಾರ್ದು ಅನ್ನೋದ್ರ ಉಪದೇಶ ನಿಲ್ಲಿಸಬೇಕು. When we stop doctrines, deeds will stop. So Jesus is very serious with this matter. Praise the Lord. So doctrine means it is teaching and instruction. It is intellectual learning. It's a principle. After learning, doctrine means also you have to give the direction how to do practically also. It's not just teaching. It's not just information passing. Doctrine ಹೇಳಿದ್ರೆ ಮಾಹಿತಿ ಕಳಿಸ್ಕೊಡೋದು ಮಾತ್ರ ಅಲ್ಲ, ಆ ತಿಳಿಸಿದಂಥ ಕಲಿಸಿದ ವಿಷಯವನ್ನು ಹೇಗೆ ಮಾಡಬೇಕನ್ನೋ ಪ್ರಾಕ್ಟಿಕಲ್ ದಾರಿಯನ್ನು ತೋರಿಸೋದು ಡಾಕ್ಟ್ರಿನ್. Hallelujah. So that's what Jesus is saying here. And what we see here, after survived horrific waves of persecution, the evil started working inside on these mere deadly doctrines than the persecution itself. ಅಲ್ಲೇನಾಯ್ತು ಹೇಳಿದ್ರೆ, ಇಷ್ಟು ಘೋರವಾದ ಹಿಂಸೆ ಆಗ್ತಾಯಿತ್ತಲ್ಲ, ಅದು ಆದಮೇಲೆ ಆ ಪರ್ಸಿಕ್ಯೂಷನ್ನಿಂದ ಅಲ್ಲಿ ಸೈತಾನನಿಗೆ ಏನು ಜಯ ಸಾಧಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅವನೇನು ಮಾಡಿದ, ಒಳಗಿಂದ ಇನ್ಫೆಕ್ಷನ್ ಶುರು ಮಾಡಿದ, ಫಾಲ್ಸ್ ಡಾಕ್ಟ್ರಿನ್. He could not stop the church by persecution. So he started, corrupting the church with the false doctrines, deadly doctrines. They were more dangerous than persecution. ಈ ಡಾಕ್ಟ್ರಿನ್ಸು ಪರ್ಸಿಕ್ಯೂಷನ್ ಅಂತಲೂ ಅಪಾಯಕಾರಿಯವು. Praise the Lord. So he uses the doctrine of Balaam here. Praise the Lord. Christ was personally disturbed by this false doctrine of Balaam and Nicolaitans. Praise the Lord. So, tendency to compromise leading to weaken the church, weaken the gospel, and weaken the power of the Holy Spirit. When we start compromising, these things will happen. Number one, what happens? We become weak. Church means we. When we compromise with the false doctrines, we become weak. Secondly, the gospel that we share also becomes weak. Thirdly, the power of the Holy Spirit also reduces, so we will become weak in that area also. ಈ ಸುಳ್ಳು ಬೋಧನೆಗಳಿಗೆ ಒಳಗಾದಾಗ ಸಭೆ ಬಲಹೀನ ಆಗ್ತದೆ. ಜೊತೆಗೆ ಏನು ಬಲಹೀನ ಆಗ್ತದೆ? ಸ್ವಾರ್ಥೆಯ ಬಲವೂ ಕಡಿಮೆ ಆಗ್ತದೆ, ನಮ್ಮಲ್ಲಿರುವ ಪವಿತ್ರಾತ್ಮನ ಬಲವೂ ಕಡಿಮೆ ಆಗ್ತದೆ. That's what devil used here. So, doctrine of Balaam means, you read in the notes I have given, I will not explain all that. Just few lines I pointed out, I will tell you those things. Balaam said, I can't curse Israel with divination. ಕಡಿ ಮಾಟ ಮಂತ್ರಗಳ ಮೂಲಕ ಇಸ್ರಾಯೇಲನ್ನು ನನಗೇನು ಮಾಡಲಿಕ್ಕೆ ಆಗೋದಿಲ್ಲ, ಶಪಿಸಲಿಕ್ಕೆ ಆಗೋದಿಲ್ಲ. ಐ ಕಾಂಟ್ ಕರ್ಸ್ ದೆಮ್ ವಿತ್ ದ ಪವರ್ ಆಫ್ ದ ಡೆವಿಲ್. ಸೈತಾನನ ಬಲದಿಂದಲೂ ನನಗೆ ಅವರನ್ನು ಶಪಿಸಲಿಕ್ಕೆ ಆಗೋದಿಲ್ಲ, ಇಸ್ರಾಯೇಲರನ್ನು. ಸೊ ಲೆಟ್ ಅಸ್ ಗೆಟ್ ದೆಮ್ ಟು ಕರ್ಸ್ ದೆಮ್ಸೆಲ್ಸ್. ಈಗ ನೆಕ್ಸ್ಟ್ ಆಪ್ಷನ್ ಏನೀಗ,
ಅವರನ್ನು ಅವರೇ ಶಪಿಸಿಕೊಳ್ಳುವಂತೆ ಏನಾದರೂ ಮಾಡುವ. ಇದು ಬಾಲಾಮನ ಬೋಧನೆ. ಓಕೆ, ಸೊ ವಾಟ್ ಹಿ ಡಿಡ್, ಲೆಟ್ ಅಸ್ ಗೆಟ್ ದೆಮ್ ಮಾರಲಿ ಟು ಸರೆಂಡರ್. ಅವರನ್ನು ಅನೈತಿಕ ವಿಷಯಗಳಲ್ಲಿ ಬೆಳೆಸೋಣ, ಅಂದರೆ ನೈತಿಕ ಜೀವನ ಬಿಡುವಂತೆ ನಾವು ಮಾಡೋಣ. ದೇ ಗೆಟ್ ಕರ್ಸ್ ದೆಮ್ಸೆಲ್ಸ್ ಇಫ್ ದೇ ಮಾರಲಿ ಸರೆಂಡರ್. ಅವ್ರ ಅನೈತಿಕತೆಗೆ ಒಳಗಾದರೆ ತಮ್ಮನ್ನು ತಾವೇ ಅವ್ರೇನು ಮಾಡ್ತಾರೆ, ಶಾಪಕ್ಕೆ ಒಳಗೆ ಮಾಡ್ಕೊಳ್ತಾರೆ. ಗಾಡ್ ವಿಲ್ ನಾಟ್ ಟಾಲರೇಟ್ ದಿಸ್ ಕೈಂಡ್ ಆಫ್ ಡಿಸೊಬಿಡಿಯನ್ಸ್. ದೇವರು ಇಂಥ ಅವಿಧೇಯತೆಯನ್ನು ಮೆಚ್ಚೋದಿಲ್ಲ. ಇಟ್ ಈಸ್ ಅ ಡಾಕ್ಟ್ರಿನ್ ಆಫ್ ಮಾರಲ್ ಸರೆಂಡರ್. ಇಷ್ಟೇ, ಇದು ನೈತಿಕವಾದ ಬೀಳುವಿಕೆಯ ಒಂದು ಬೋಧನೆ ಇದು. ಯಾಕೆ ದೇವರು ಅದನ್ನು ಸಹಿಸುವುದಿಲ್ಲ. Hallelujah. So, that's the reason Jesus never wanted them to entertain this doctrine, so that these leaders may act like the world, think like the world, behave like the world. He is against this. ಸ್ಮಿರ್ನಾ ಸಭೆಯಲ್ಲಿ ಇವರು ಲೋಕದವರಂತೆ ಆಗಬಾರ್ದು, ಅವರಂತೆ ಆಲೋಚಿಸಬಾರ್ದು, ಅಂಥ ಕೆಲಸ ಮಾಡಬಾರ್ದು ಅಂತ ಯೇಸು ಸ್ವಾಮಿ ಅದಕ್ಕೆ ಅಲ್ಲಿ ಮೊದಲೇ ಅದನ್ನು ವಿರೋಧ ಮಾಡಿದರು. ಪ್ರೈಸ್ ದಿ ಲಾರ್ಡ್. ದ ಗಾಸ್ಪೆಲ್ ನೆವರ್ ಗಿವ್ಸ್ ಎನ್ ಆಪ್ಷನ್ ಟು ಲಿವ್ ಇನ್ ಟೂ ವರ್ಲ್ಡ್ಸ್, ಚರ್ಚ್ ಆ್ಯಂಡ್ ದಿ ವರ್ಲ್ಡ್. ಸುವಾರ್ತೆ ನಮಗೆ ಅಲ್ಲಿಯೂ ಇರ್ತೇನೆ ಇಲ್ಲಿಯೂ ಇರ್ತೇನೆ ಎರಡು ಕಡೆ ಇರಲಿಕ್ಕೆ ಅವಕಾಶ ಕೊಡೋದಿಲ್ಲ. ಒಂದ ಸಭೆ ಒಳಗಿರಬೇಕು, ಒಂದ ಲೋಕದ ಒಳಗಿರಬೇಕು. Hallelujah. So negotiation and accommodation are the foreign concepts to the New Testament. ಏನು ಅಡ್ಜಸ್ಟ್ ಮಾಡಲಿಕ್ಕಿಲ್ಲ, ನೆಗೋಷಿಯೇಷನ್ ಮಾಡಲಿಕ್ಕಿಲ್ಲ. ವಾಕ್ಯ ಏನು ಹೇಳ್ತದೆ, ಅದನ್ನು ಹೊಸ ಒಡಂಬಡಿಕೆ ಹೇಳ್ತದೆ, ಅದನ್ನು ಫಾಲೋ ಮಾಡಲಿಕ್ಕಿರೋದಷ್ಟೇ. Praise the Lord. So then Nicolaitans, actually alene what happened, with the Balaam, he made Israel to fall in sexual sin with the Moabite woman, and God was angry. Because of their sin, the curse came upon them. Balaam tried 7 times, but he could not curse them. ಬಿಳಾಮನು 7 ಸಾರಿ ಪ್ರಯತ್ನ ಪಟ್ಟಿದ್ದ, ಆದರೆ ಅವರಿಗೆ ಕರ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ವೆನ್ ದೇ ಸಿಂಡ್, ದೇ ಗಾಟ್ ಕರ್ಸ್ ದೆಮ್ಸೆಲ್ಸ್. ಅವ್ರು ಪಾಪ ಮಾಡಿದಾಗ ತಾವೇ ಶಾಪಕ್ಕೆ ಒಳಗಾದ್ರೆ. ಇಷ್ಟೇ ಅವ್ನು ಮಾಡಿದ ಕೆಲಸ. ಬಟ್ ದ ಸ್ಟೋರಿ ಇಸ್ ಬಿಗ್, ಸೊ ಐ ಗಿವನ್ ಯು ದ ನೋಟ್ಸ್. You follow that. Praise God. Nicolaitans means these are some believers had lowered their standard and were willing to accept the inclusion of pagans and pagan practices in the church. ಇವರೇನಂದ್ರೆ ಗೊತ್ತಾ, ನಿಕೋಲಾಯಿತರು ಹೇಳಿದರೆ ಎಲ್ಲರೂ ಬರಬೇಕಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟು ಯಾಕೆ ಟೈಟಾಗಿ ನೀವು ಮಾತಾಡೋದು, ಇಷ್ಟು ಯಾಕೆ ಹಾರ್ಶ್ ಎಲ್ಲ ಮೆಥಡ್ಸ್ ನಿಮ್ಮದು, ಅವರು ಬರಬೇಕಲ್ಲ. ನೋಡಿ, ಅವ್ರು ಬಂದರೆ ಹಣ ಜಾಸ್ತಿ ಬರ್ತದೆ, ಇಲ್ಲದ್ರೆ ಹಣ ಬರೋದಿಲ್ಲ ಅಲ್ಲ. ದಿಸ್ ಇಸ್ ದ ಕೈಂಡ್ ಆಫ್ ಟ್ರಿಕ್ಸ್ ಯೂಸ್ಡ್. ಪ್ರೈಸ್ ದಿ ಲಾರ್ಡ್. ಆ್ಯಂಡ್ ಆಲ್ಸೋ ದೇ ಸೇ, ವಾಟ್ಸ್ ರಾಂಗ್ ಇಫ್ ವಿ ಕ್ಯಾನ್ ಅಡ್ಜಸ್ಟ್ ಅ ಲಿಟಲ್ ಇನ್ಸ್ಟೆಡ್ ಆಫ್ ಸಪ್ರೇಟೆಡ್. ಪ್ರತ್ಯೇಕಿಸುವಿಕೆ ಯಾಕೆ ಬೇಕು ನಮಗೆ, ಸ್ವಲ್ಪ ಅಡ್ಜಸ್ಟ್ ಆಗಿರೋಲ್ಲ ಅವರೊಟ್ಟಿಗೆ ಇವರೊಟ್ಟಿಗೆ ಸ್ವಲ್ಪ. Hallelujah. Why should be so strict with our teaching? ಯಾಕೆ ಸ್ಟ್ರಿಕ್ಟ್ ಆಗಿರಬೇಕು? I'll just tell you one small thing, then I'll push on. Can you make adjustments on the operation table? Surgery table? What will happen? Immediate ticket. If a physical body can take a ticket immediately with the compromise, imagine how much danger it is for the spiritual life, for eternity. Hallelujah. So what they say is, let us blend in a little with the community and the world around so that the persecution will go away. Why we are compromising? We don't want problems. That's what's happening there. That is called Nicolaitans. So modern Nicolaitism, there are few signs here. I will read these signs, you know that, you understand this. Praise the Lord. ಆಧುನಿಕ ನಿಕೋಲಾಯಿತರ ಕೆಲವು ಸೂಚನೆಗಳೆಲ್ಲಿದೆ ಅದನ್ನು ಹೇಳ್ತಾ ಇದ್ದೇನೆ. ನಂಬರ್ 1, ನೋ ಎಂಫಸಿಸ್ ಆನ್ ಲಿವಿಂಗ್ ಹೋಲಿ ಆ್ಯಂಡ್ ಸಪರೇಟೆಡ್ ಫ್ರಮ್ ದಿ ವರ್ಲ್ಡ್. ಪರಿಶುದ್ಧತೆ, ಲೋಕದಿಂದ ಪ್ರತ್ಯೇಕಿಸುವ ಬಗ್ಗೆ ಒತ್ತು ಕೊಡೋದಿಲ್ಲ ಅವ್ರು ನಿಕೋಲಾಯಿತರು. Praise the Lord. No emphasis on doctrinal teaching of the Bible. That is, fundamental doctrines are ignored and or almost forgotten. ಮೂಲಭೂತ ಉಪದೇಶಗಳನ್ನು ಮರೆತೇ ಬಿಡೋದು ಅಥವಾ ಅವುಗಳ ಬಗ್ಗೆ ಸೀರಿಯಸ್ ಇಲ್ಲದೆ ಇರೋದು.
Then, no emphasis on absolute truth or absolute biblical authority. ದೇವರ ವಾಕ್ಯವೇ ಫೈನಲ್ ಅನ್ನುವಂಥ ಒತ್ತಡ ಕೊಡೋದಿಲ್ಲ. ಓಕೆ, ಆ ಬುಕ್ ಇದ್ರು ನಡೀತದೆ, ಈ ಬುಕ್ ಇದ್ರು ನಡೀತದೆ. ವಾಟ್ ಇಸ್ ಎ? Why only Bible? You can take others also. Other books are also contributing. No, you can use them. No. Word of God is Word of God. Praise the Lord. Then, no exclusive belief that Christ alone is the way to heaven. ಯೇಸು ಮಾತ್ರವೇ ಪರಲೋಕಕ್ಕೆ ಮಾರ್ಗ ಅನ್ನುವಂಥ ಒತ್ತು ಇಲ್ಲ. ಯಾರಾದರೂ ಆಗ್ತದೆ. That's not so. Then fifth one, issue of new generation is not the truth but respect. ಇತ್ತೀಚೆಗಿನ ಜನಾಂಗದ ಸಮಸ್ಯೆ ಏನಂದರೆ, ನಮಗೆ ಸತ್ಯ ಬೇಡ, ನಮಗೆ ರೆಸ್ಪೆಕ್ಟ್ ಬೇಕು. Why pastor is so angry? He used that word for me. I will not come. Do you want the truth or the respect? That we need to think about. This is the sign of a modern Nicolaitism. Then, these faulty beliefs result in powerless, weakened version of the Christianity, where sin is tolerated, separation is ignored, and the need for ongoing repentance is disregarded. ಇಂಥ ಕಾಂಪ್ರಮೈಸಸ್ ಬಂದಾಗ ಏನಾಗ್ತದೆ ಹೇಳಿದರೆ, ನಾವು ಬಲ ಇಲ್ಲದ, ಬಲಹೀನಗೊಂಡ ಕ್ರೈಸ್ತತ್ವವಾಗ್ತೇವೆ. ಮತ್ತು ಪಾಪ ಅಡ್ಜಸ್ಟ್ಮೆಂಟ್ ಆಗ್ತದೆ. ಸಪ್ರೇಷನ್ ಆಗಿರಬೇಕಿಲ್ಲ, ಅವರೊಟ್ಟಿಗೆ ಹೋಗಿ ತಿನ್ಬೋದು, ಕುಡಿಬೋದು, ಎಲ್ಲ ಮಾಡಿ ಬರ್ಬೋದು. ಪ್ರೈಸ್ ದಿ ಲಾರ್ಡ್. ಆ್ಯಂಡ್ ವಿ ಇಗ್ನೋರ್ ದ ರಿಪೆಂಟೆನ್ಸ್. ತಿಳ್ಕೊಳ್ಬೇಕಾಗಿಲ್ಲ, ಒಂದು ಸಾರಿ ಕ್ಷಮೆ ಮಾಡಿಬಿಟ್ಟಿದಾರಲ್ಲ, ನೋ ಪ್ರಾಬ್ಲಮ್. Anything that Jesus hated then, let us remember this, he hates it now also. If he has hated these things then, now also Jesus will hate such things. ಆಗ ಯೇಸು ಇವುಗಳನ್ನು ದ್ವೇಷ ಮಾಡಿದ್ದಾದರೆ ಈಗಲೂ ಅದನ್ನು ಅವ್ರು ಏನು ಮಾಡ್ತಾರೆ? ದ್ವೇಷಿಸ್ತಾರೆ. Praise the Lord. That's why he says repent. Repent means what he's saying? Total transformation, affecting every part of a person's life, both inside, outside, resulting in a behavioral change. ಆ ರೀತಿ ಚೇಂಜ್ ಆಗ್ಬೇಕು ಹೇಳ್ತಾರೆ ಅವರು. ಏನು ಚೇಂಜ್ ಆಗಬೇಕು? ಒಬ್ಬ ವ್ಯಕ್ತಿಯ ಎಲ್ಲ ಭಾಗಗಳಲ್ಲಿ ಆ ಪರಿವರ್ತನೆ ಏನಾಗಬೇಕಂತೆ ಪರಿಣಾಮ ಬೀರಬೇಕು. ಒಳಗೂ ಹೊರಗೂ ಅದರ ಮೂಲಕ ಸ್ವಭಾವದಲ್ಲಿಯೂ ಪರಿವರ್ತನೆ ಆಗಬೇಕು. ದಟ್ ಈಸ್ ರಿಪೆಂಟೆನ್ಸ್. Just saying sorry is not repentance. Sorry ಹೇಳಿದ್ರೆ repentance ಅಲ್ಲ ಅದು. There should be a change after that. Praise God. Hallelujah. And we know that Jesus said to the 5 churches out of 7 churches to repent. That means it is a serious problem. Amen. Then, real repentance produces the character transformation during the same time. ಕ್ಯಾರೆಕ್ಟ್ರಲ್ಲಿ ಬದಲಾವಣೆ ಆಗ್ತದೆ. ನಿಜವಾದ ರಿಪೆಂಟೆನ್ಸ್ ಆದಾಗ ಕ್ಯಾರೆಕ್ಟರ್ ಬದಲಾವಣೆ ಆಗೇ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಸೊ ಇಫ್ ಯು ಡೋಂಟ್ ಚೇಂಜ್, ಹಿ ಸೇಸ್ ಐ ವಿಲ್ ಕಮ್ ರನ್ನಿಂಗ್. ಫಾರ್ ವಾಟ್? ಟು ಜಡ್ಜ್. when he's saying I will come, it is a final opportunity to repent. I will come quickly. If you refuse to repent, ನೀನು ತಿರುಗಿಕೊಳ್ಳಲಿಕ್ಕೆ ಮನಸ್ಸು ಮಾಡದಿದ್ರೆ ನಾನು ಬೇಗ ಬರ್ತೇನೆ. What for? To judge. Praise the Lord. Directly I will come to you. He is patient, but he cannot tolerate sin in us. ಆತನಿಗೆ ತಾಳ್ಮೆ ಇದೆ, ಆದರೆ ಉಲ್ಟಾ ಪಲ್ಟ ಹೋದ್ರೆ ಅವ್ರು ಸಹಿಸೋದಿಲ್ಲ. Hallelujah. And he says he will come in a running speed. He says he will fight like all out war. Praise the Lord. ಯುದ್ಧಕ್ಕೆ ಬಂದವರಾಗಿ ಬರ್ತೇನೆ ನಿನ್ನ ಹತ್ರ ಹೇಳ್ತಾರೆ ಅವ್ರು. He will not come just to pamper you. He will come to fight against you. ಶೇಲೆ ಮಾಡ್ಲಿಕ್ಕೆ ಬರೋದಿಲ್ಲ, ಫೈಟ್ ಮಾಡ್ಲಿಕ್ಕೆ ಬರ್ತೇನೆ ಹೇಳ್ತಾರೆ ಅವರು. Praise the Lord. Hallelujah. So the sword here, what he is saying is, it is a big instrument, like it's similar to farmer using a sickle penetrate the tightly packed in formation of enemies. It is a kind of very sharp weapon. Praise the Lord. So it is talking about judgment. Jesus is talking about, if you don't repent, I will judge you. Praise the Lord. So what he is saying, despite of greater commitment of believers in Pergamos, there were a deadly infection which needed to be dealt seriously. Praise the Lord. Any small things, remember, Jesus will take it seriously. He will not take it light.
Certain spiritual leaders had started to promote compromise with paganism, inclusions, and absolute truth in that church. Praise the Lord. So that was a spiritual disease of the doctrines of this Balaam and Nicolaitans. And Jesus expressed his emphatic hatred of them because they had the power to ruin the church. ಯಾಕೆ ಯೇಸು ಈ ಬೋಧನೆಗಳನ್ನ ವಿರೋಧಿಸ್ತಾ ಇದ್ರು, ದ್ವೇಷ ಮಾಡ್ತಿದ್ರು ಹೇಳಿದ್ರೆ, ಆ ಬೋಧನೆಗಳಿಗೆ ಸಭೆಯನ್ನು ಹಾಳು ಮಾಡುವ ಶಕ್ತಿ ಇತ್ತು. ಅದಕ್ಕೆ ಅಷ್ಟು ಸೀರಿಯಸ್ ಆಗಿ ಏನು ಮಾಡಿದ್ರು, ಯೇಸು ಅದನ್ನ ವಿರೋಧಿಸಿದ್ರು. Amen. And Jesus will remove these diseases surgically to protect his church. ತನ್ನ ಸಭೆಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಯೇಸು ಸ್ವಾಮಿ ಸರ್ಜರಿ ಗ್ಯಾರಂಟಿ ಮಾಡ್ತಾರೆ. So let us ready for surgery also, surgical strike. Hallelujah. Praise the Lord. He was serious in correcting these which eventually are the threats to the life of the church. Why Jesus is serious is because they are threats to the life of the church. ಸಭೆಯ ಜೀವನದ ಆ ಉದ್ದಕ್ಕೂ ಅವ ಸಮಸ್ಯೆ ಆಗುವ ಕಾರಣದಿಂದಾಗಿ ಯೇಸು ಈ ವಿಷಯದಲ್ಲಿ ಏನಾಗಿದ್ರು, ಸೀರಿಯಸ್ ಆಗಿದ್ರು. ಪ್ರೈಸ್ ಲಾರ್ಡ್. ಸೊ he says, let him hear who has an ear. Amen. To all the churches. ಕಿವಿ ಇದ್ರೆ ಕೇಳಬೇಕು. Amen. ಹೊರಗಿದಲ್ಲ, ಒಳಗಿದು. Amen. Praise the Lord. Overcome means we need to continually overcome. Not once overcoming is not enough. Every day, every situation, every period of time, we need to go on conquering and becoming overcomers in all the areas. For them, he says, he will give manna. Praise the Lord. We know manna. Praise the Lord. It is given in the Old Testament. Praise the Lord. And there God gave the manna because they were traveling. Praise the Lord. They had a difficult journey in the wilderness, so they were provided. That's why Psalmist says in Psalm 78, 23 to 25, God opened the doors of heaven and rained down manna upon them to eat. Researchers say it was, almost the manna was poured, which was sufficient for 2,000 years. One day manna was enough for 2,000 years. I think that's why God said, take only what you need for one day. ಅಲ್ಲ, ಒಂದು ದಿನ ಸುರಿಸಿದ ಮನ್ನ 2,000 ವರ್ಷಕ್ಕೆ ಬೇಕಾಗೋಷ್ಟು ಇರ್ತಿತ್ತಂತೆ. ಆದ್ರೆ ಇವ್ರು ತಗೊಳ್ಳಿ ಕೇಳಿದಷ್ಟು ಒಂದು ದಿನಕ್ಕೆ ಬೇಕಾಗದಷ್ಟೇ. ಯಾಕೆ ಇವ್ರು ತಗೊಳ್ಳಿ ಕೇಳಿದ್ರೆ ಮತ್ತೆ ಎಲ್ಲ ಕೆಲಸ ಬಿಟ್ಟು ಅದನ್ನೇ ಮಾಡ್ತಿದ್ರಿ ಇವರು. ಸೊ ದಟ್ ಈಸ್ ಎಸ್ಟಿಮೇಟೆಡ್ ಟು ನೌ ಈಸ್ ಅರೌಂಡ್ 65 crore 7 lakh tons manna. Okay, we'll not think about that quantity, but I am saying how great is our God. When you want from him and he provides you, it will be more than sufficient. Praise the Lord. And the period, we know it is a Satan's seat. That period was totally under the control and dominion of Satan. The Pergamos church period was a period of control of Satan. Then what happened there? Attalus III, he is a king, fled before conquering Persians to Pergamos and settled there. Same time, Satan also shifted his capital from Babylon to Pergamos. At first, he persecuted the followers of Christ, and Antipas was one of the martyrs. Satan first attempted persecution way to attack church and stop the church. But until this time, persecutions made church grow. ಈ ಕಾಲದವರೆಗೆ ಹಿಂಸೆ ಮೂಲಕ ಸಭೆಯನ್ನು ಹತ್ತಿಕ್ಲಿಕ್ಕೆ ಸೈತಾನ ಪ್ರಯತ್ನ ಪಟ್ಟ. ಆದ್ರೆ ಏನಾಯ್ತದು, ಬೆಳೀತಾ ಇತ್ತು, ಕಂಟ್ರೋಲ್ ಆಗಲಿಲ್ಲ. ಸೊ ವಾಟ್ ಹಿ ಡಿಡ್, ಹಿ ಚೇಂಜ್ ದ ಸ್ಟ್ರಾಟಜಿ ಆ್ಯಂಡ್ ಬಿಗ್ಯಾನ್ ಟು ಎಕ್ಸಾಲ್ಟ್ ದಿ ಚರ್ಚ್. ಈಗೇನಾಯ್ತು, ಈಗ ಮೆಥಡ್ ಚೇಂಜ್ ಆಯಿತು. ಹಿಂಸೆ ನಿಲ್ಲಿಸಿದ, ಸಭೆಯನ್ನು ಮೇಲೆ ಇಡ್ಲಿಕ್ಕೆ ಶುರು ಮಾಡಿದ. That's where the changes happened. So, through Constantine, his motive was a political motive. Praise the Lord. United the church and state. State means politics, governing. Praise the Lord. And offered all kinds of inducements for worldly people to come into the church. So now, church became government style. Okay, understand this. This change happened. So, the result of this union, what church and the state, praise the Lord, brought
the doctrines of Balaam and the doctrine of Nicolaitans, and the Balaam's method was employed. What was that? Give money, make them sin themselves. Give ladies, make them sin themselves and get cursed themselves. That method Satan used inside the church to destroy the church. Because he can't destroy the church. ಸೈತಾನನಿಗೆ ಸಭೆಯನ್ನು ಸೋಲಿಸಲಿಕ್ಕೆ, ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅವನೇನು ಉಪಾಯ ಮಾಡಿದ? ಸಭೆಯನ್ನು ಮೇಲಿಟ್ಟು ಅಧಿಕಾರ ಸ್ಥಾನ ವಹಿಸಿಕೊಟ್ಟು ಅವರೇ ಪಾಪ ಮಾಡಿ ಅವರೇ ಶಾಪಕ್ಕೊಳಗಾಗಿ ಅವರೇನು ನಾಶವಾಗಲಿ ಅಂತ ಅವನು ದಾರಿ ಮಾಡಿಕೊಟ್ಟ. Then also supplied superb vestments, clergy, costly dress, lofty thrones, marble altars, gold, gems, everything started coming inside the church. Until then there was not building, church buildings were not there. Until 3rd century there were not church buildings. They were gathering house to house. 3ನೇ ಶತಮಾನದವರೆಗೆ ಸಭೆ ಒಂದೊಂದು ಮನೆಗಳೆಲ್ಲ ಆಗ್ತಾ ಇತ್ತು. ಆದರೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಚರ್ಚ್ ಬಿಲ್ಡಿಂಗ್ಸ್. ಗೋಲ್ಡು, ಸಿಲ್ವರು ಎಲ್ಲ ಬರ್ಲಿಕ್ಕೆ ಶುರು ಆಯಿತು. ಪ್ರೈಸ್ ದಿ ಲಾರ್ಡ್. ಸೊ ದ ಸೆನ್ಶುಯಸ್ ಫಾರ್ಮ್ ಆಫ್ ವರ್ಷಿಪ್ ವಾಸ್ ಇಂಟ್ರೊಡ್ಯೂಸ್ಡ್. ಪ್ರೈಸ್ ದಿ ಲಾರ್ಡ್. ಕ್ಯಾರೆಕ್ಟರ್ ಆಫ್ ಪ್ರೀಚಿಂಗ್ ಚೇಂಜ್. ಪೇಗನ್ ಫೆಸ್ಟಿವಲ್ಸ್ ವೆರ್ ಅಡಾಪ್ಟೆಡ್. ಅ ಲಿಟ್ಲ್ ಆಲ್ಟ್ರೇಷನ್ ಟು ದ ಅಟ್ರಾಕ್ಟ್ ಪೇಗನ್ ಟು ದ ಚರ್ಚ್. ಎಲ್ಲ ಚೇಂಜ್ ಆಯ್ತು. ಈಗ ಆರಾಧನೆ ಕ್ರಮ ಚೇಂಜ್ ಆಯಿತು. ಅದು ಸ್ವಲ್ಪ ಬರಲಿ, ಇವರು ಸ್ವಲ್ಪ ಬರಲಿ ಅನ್ನೋದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ಸ್ ಶುರು ಆಯಿತು. Celebration of birthday of the Sun God, praise the Lord, was changed to birthday of the Son of God. Praise the Lord. ಅಲ್ಲಿಂದ ಚೇಂಜ್ ಆಯಿತು. ಹಲ್ಲೆಲೂಯಾ. ಸೂರ್ಯನ ಹಬ್ಬ ಹೋಗಿ ನೀತಿ ಸೂರ್ಯನ ಬರ್ತ್ಡೇ ಆಯಿತು ಅದು. Praise the Lord. And this period extended from the ascension of Constantine as emperor in the year 2012. And it extended until AD 606. Praise the Lord. You understand here, from AD 312 to AD 606, this was the condition of the church period. All the churches moved from that persecution to this style. Persecutions reduced, compromise started. ಹಿಂಸೆಗಳು ಕಡಿಮೆ ಆಯಿತು, compromise ಸ್ಟಾರ್ಟ್ ಆಯಿತು. And churches started becoming rich, looking big. Mega churches started and that continued. Praise the Lord. I believe today also we can see these things. Amen. I think Holy Spirit is speaking to today. You can see all these things I am sharing then are happening now also. Praise the Lord. ಆಗ ಆಗಿದ್ದ ಸಂಗತಿಗಳು ಈಗಲೂ ಆಗ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. Praise the Lord. Let me close for here. Praise God. We'll come back tomorrow. Praise God. Let us pray. Father, we thank you for this time of study. So many things that we received from you, Lord. And help us to keep these all things in our hearts so that we may build ourselves up to your expectations, Lord, that you may be pleased with our lives and with our churches. Thank you for this time, and we give thanks to you for all that you brought to us as word, Lord God. Transform this word to become as a flesh in our lives and in the church, that we may see life in it, Lord God. We give you all the glory, honor, and praise. In Jesus' name we pray. Amen. Amen. Praise Lord. Thank you, Pastor. Thank you all. Praise God. ಕೃಪಾ ಪರಿಪೂರ್ಣನೇ, ಆಲೋಚನಾಕರ್ತನೇ, ನಮ್ಮನ್ನು ನಿತ್ಯವೂ ನಿನ್ನ ನಿತ್ಯತ್ವದ ಆ ಸೌಭಾಗ್ಯದ ಎಡೆಗೆ ಕರ್ತನೇ ನಮ್ಮನ್ನು ರೂಪಿಸುವ ರೂಪಕನೇ ನಿನ್ನನ್ನು ಆರಾಧಿಸ್ತೇವೆ. ಈ ವೇಳೆಯಲ್ಲಿ ಸ್ವಾಮಿ, ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ದಾಸರಿಗೆ ಕೊಟ್ಟಿರುವ ನಿನ್ನ ದೈವಿಕ ದರ್ಶನ, ನಿನ್ನ ಜ್ಞಾನದಿಂದ ಸ್ವಾಮಿ, ಸಭೆಗಳ ಕುರಿತಾಗಿ ನೀನು ಅಂದು ಪತ್ಮೋಸ್ ದ್ವೀಪದಲ್ಲಿ ನೀನು ಯೋಹಾನನಿಗೆ ಪ್ರಕಟಗೊಂಡಂತೆ ಈ ವೇಳೆಯಲ್ಲಿ ಇಂದು ಈ ಸ್ಥಳದಲ್ಲಿ ನಿನ್ನ ದಾಸರುಗಳಾಗಿರುವ ನಮಗಾದರೂ ನಿನ್ನ ದಾಸನ ಮೂಲಕವಾಗಿ ಪ್ರಕಟಪಡಿಸಿದೆ. ಸಭೆಗಳು, ಸಭೆಯ ಸ್ಥಿತಿಗತಿಗಳು, ಸಭೆಯ ಆಚರಣೆಗಳು, ಸಭೆಯಲ್ಲಿ ಇರಬೇಕಾಗಿರುವಂಥ ಕರ್ತನೆ ಒಂದು ದೃಢವಾದ ನಂಬಿಕೆ ಎಂಬಿತ್ಯಾದಿ ಸಂಗತಿಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಕೃಪೆ ನೀಡಿದ್ದೀರಿ. ಎಲ್ಲ ಸ್ಥಿತಿಗತಿಗಳ ಮಧ್ಯದಲ್ಲಿ ಸ್ಥಿರವಾಗಿದ್ದುಕೊಂಡು ನಂಬಿಗಸ್ಥರಾಗಿ ಆ ನಂಬಿಕೆಯನ್ನು ಕರ್ತನೆ ಬಿಡದೆ ನಾವು ಕರ್ತನೆ ಬಲ ನಂಬಿಗಸ್ಥರಾಗಿ ಮುಂದಕ್ಕೆ ಸಾಗುವ ಹಾಗೆ ನಿನ್ನ ಆತ್ಮನ ಅಭಿಷೇಕದಲ್ಲಿ ನಮ್ಮ ನಡೆಸಿ ಕಾಪಾಡು. ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ನನ್ನ ತಂದೆ. ಆಮೇನ್. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ.
ನಮ್ಮ ತಂದೆಯಾದ ದೇವರ ಪ್ರೀತಿ, ಮಗನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಆಯ್ಕೆಯ ಅನ್ಯೋನ್ಯತೆಯು ಈಗಲೂ ನಮ್ಮೊಂದಿಗೂ ಎಲ್ಲ ಸದ್ಭಕ್ತರೊಂದಿಗೂ ಸದಾಕಾಲ ನೆಲೆಯಾಗಲ್ಪಡಲಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. Praise the Lord. So tomorrow morning, 9 o'clock. So we'll have 2 sessions and then we'll have lunch also. God bless you.